ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಗ್ರಹಗಳ ಸ್ಥಿತಿ ಹಾಗೂ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಜುಲೈ 2025 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷದ ತೃತೀಯ ತಿಥಿ ಶ್ರವಣ ನಕ್ಷತ್ರ ಪ್ರೀತಿ ಯೋಗ ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ಗ್ರಹಗಳು: ಶುಕ್ರ ವೃಷಭದಲ್ಲಿ, ಗುರು ಸೂರ್ಯ ಮಿಥುನದಲ್ಲಿ, ಬುಧ ಕಟಕದಲ್ಲಿ, ಕುಜ ಕೇತು ಸಿಂಹದಲ್ಲಿ, ಚಂದ್ರ ಮಕರದಲ್ಲಿ, ರಾಹು ಕುಂಭದಲ್ಲಿ, ಶನಿ ವಕ್ರನಾಗಿ ಮೀನದಲ್ಲಿ ಕುಳಿತಿದ್ದಾನೆ. 13ನೇ ತಾರೀಕು ಇವತ್ತು ಬೆಳಿಗ್ಗೆ 7:24 ವಕ್ರಾರಂಭ ಆರಂಭ ಆಗಿಬಿಟ್ಟಿದೆ, ಆಗುತ್ತೆ. ಇನ್ನು ಈ ವಕ್ರಾರಂಭ ಮುಗಿಯತಕ್ಕಂಥದ್ದು 28ನೇ ತಾರೀಕು ನವೆಂಬರ್ 2025 ಬೆಳಿಗ್ಗೆ 7:25 ಆಸುಪಾಸಿನಲ್ಲಿ. 25ಕ್ಕೆ ಆರಂಭ, 7:25 ಸರಿಸುಮಾರು 139 ದಿನ ವಕ್ರನಾಗಿ ಶನಿ ತನ್ನ ನಾವು ವಕ್ರ ಅಂದ್ರೆ ಏನು ಅಂತ ಎಷ್ಟೋ ಬಾರಿ ಹೇಳಿದ್ದಾನೆ. ವಕ್ರ ಬುದ್ಧಿ, ಮಾಡೋ ಕೆಲಸ ಬಿಟ್ಟು ಇನ್ನೊಂದು ಕಡೆ ಹೋಗೋದು, ಇನ್ನೊಂದು ಕಡೆ ನೋಡತಕ್ಕಂತ ಒಂದು ಭಾವ. ನಮಗೆ ಅಂತ ಒಂದು ಕೆಲಸ ಕೊಟ್ಟಿದ್ದಾನೆ, ಲಂಚ ತಗೊಳ್ಳೋದು, ಮಾಡೋ ಕೆಲಸ ಸರಿಯಾಗಿ ಹೋಗಲ್ಲ, ದೋಚೋದು, ಮೋಸ ಮಾಡೋದು, ಸುಳ್ಳು ಹೇಳೋದು. ಅಂದ್ರೆ ನೇರವಾಗಿ ಹೋಗುತ್ತಿರುವ ವ್ಯಕ್ತಿಯ ಕರ್ಮಭಾವ ವಕ್ರವಾಗುತ್ತದೆ. ಅವನು ಬೇರೆ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ತಾನೆ. ಈ ದಕ್ಷಿಣಾಯಣ ಕಾಲಕ್ಕೆ ಕರೆಕ್ಟ್ ಆಗಿ ಈ ಒಂದು 16ನೇ ತಾರೀಕಿಗೆ ದಕ್ಷಿಣಾಯಣ ಆರಂಭ ಆಗತಕ್ಕಂಥದ್ದು. ಕರೆಕ್ಟ್ ಆಗಿ ಈ ಒಂದು ಶನಿ ಮಹಾರಾಜ್ ಅಂತಲೇ ಹೇಳೋದು. ಎಂಥ ಮಹಾರಾಜನಾದರೂ ಅವನಲ್ಲೊಂದು ವಕ್ರ ಬುದ್ಧಿ ತುಂಬಿಸ್ತಾನೆ. ನೋಡಿ, ಪಾಂಡವರು ದ್ಯೂತದಲ್ಲಿ ಸೋಲ್ತಾರೆ, ಮತ್ತೆ ರಾಜ್ಯ ಎಲ್ಲ ಕಳ್ಕೊಂಡಲ್ಲೆಲ್ಲ ಆಗಿ ಮತ್ತೆಲ್ಲ ಬೈದು ಅವ್ರಿಗೆ ವಾಪಸ್ ಕೊಟ್ಟು ಮತ್ತೆ ಇನ್ನೊಂದ್ಸಲಿ ಜೂಜಾಡಿಸಿ ಸೋಲಿಸಿ ಅವರು ವನವಾಸಕ್ಕೆ ಬರ್ತಾರೆ. ಬಂದಾಗ ಕೃಷ್ಣರು ಸತ್ಯಭಾಮ ಸಮೇತ ಬಂದಾಗ ಕಣ್ಣೀರ್ ಹಾಕ್ತಾರೆ ಧರ್ಮರಾಯರು. ಎಲ್ಲೋಗ್ಬಿಟ್ಟಿದ್ದೆ ಪರಂಧಾಮ, ಎಲ್ಲಿ ಹೋಗ್ಬಿಟ್ಟಿದ್ದೆ, ನೀನ್ ಇರ್ಲೇ ಇಲ್ಲ, ಹಿಂಗೆಲ್ಲ ಆಯ್ತು, ಹಂಗೆಲ್ಲ ಆಯ್ತು, ಹಾಗೆಲ್ಲ ಆಯ್ತು ಅನ್ನತಕ್ಕಂಥದ್ದು. ಕೃಷ್ಣರನ್ನ ಧರ್ಮರಾಯರು ಧರ್ಮನಂದನ ಕೇಳ್ತಾರೆ. ಹಾಗೆ ಕೃಷ್ಣರು ಒಂದು ಮಾತು ಹೇಳ್ತಾರೆ, ಹೌದಾ ಇಷ್ಟೆಲ್ಲ ನಡೀತಾ ಧರ್ಮನಂದನ ಭಾವ? ನನಗೆ ಗೊತ್ತೇ ಆಗ್ಲಿಲ್ಲ, ನಾನು ದ್ವಾರಕೆಯಲ್ಲಿರಲಿಲ್ಲ. ಒಂದು ಯಾವುದೋ ಒಂದು ಯುದ್ಧಕ್ಕೆ ಹೋಗ್ಬಿಟ್ಟಿದೆ, ಹೆಚ್ಚು ಕಡಿಮೆ 1 ವರ್ಷ ನಾನು ಯುದ್ಧದಲ್ಲೇ ಮುಳುಗ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತಪ್ಪ, ಓಡೋಡಿ ಬಂದೆ. ಕಣ್ಣೀರ್ ಹಾಕೊಂಡು ಧರ್ಮನಂದನ ಕೇಳಿದಾಗ, ಆಗ್ಲಿ ಬಿಡು ಪರಂಧಾಮ ಅಂತ ಹೇಳ್ತಾರೆ. ಅಲ್ಲೊಂದು ಕಿರುನಗೆ. ನಾರದರು ಅಲ್ಲೇ ಇರ್ತಾರೆ. ಇವ್ರು ಹೋದ್ಮೇಲೆ ನಾರದರು ಮುಖದಲ್ಲೂ ಕೂಡ ಒಂದು ಕಿರುನಗೆ. ಏನು ಮಹರ್ಷಿಗಳೇ, ನೀವು ನಗ್ತಿದ್ದೀರಲ್ಲ, ನಿನಗಿನ್ನೂ ಅರ್ಥ ಆಗಲಿಲ್ವ ಧರ್ಮನಂದನ ನಿಮಗೆ ಅಂತ? ಇಲ್ಲ, ನೀನೇನು ಕೇಳಿದೆ? ಹಿಂಗೆಲ್ಲ ನಾವು ನೋವಲ್ಲಿ ಸಿಕ್ಕಾಕೊಂಡ್ವಿ, ಬಾಧೆ ಪಟ್ವಿ, ನೀನು ನಮ್ಮ ರಕ್ಷಣೆಗೆ ಬರ್ಲಿಲ್ವಲ್ಲ ಅಂತ. ಆಗ ಕೃಷ್ಣರು ಒಂದು ಮಾತು ಹೇಳಿದ್ರು, ಗಮನಿಸಿದ್ಯಾ? ನಾನು ದ್ವಾರಕೆಯಲ್ಲಿ ಇರಲಿಲ್ಲ. ಅಂದರೆ ನಮ್ಮ ನವದ್ವಾರಗಳು ಏನಿದಾವ ನೆನೆಸ್ಕೊಳ್ಳೇ ಇಲ್ಲ. ಭಗವಂತ ನಮಗೆ ಅಂತ ನವದ್ವಾರಗಳನ್ನ ಕೊಟ್ಟಿದ್ದಾನೆ. ನೀನು ಆ ಸಮಸ್ಯೆ ಬಂದಾಗ ಕೃಷ್ಣರನ್ನು ನೆನೆಸ್ಕೊಂಡೀಯ?
ಬರೀ ದ್ರೌಪದಿ ನೆನೆಸ್ಕೊಂಡ್ಲು, ವಸ್ತ್ರಾಪರಣ ದೋಷದ ನಿವಾರಣೆ ಆಯ್ತು. ನೀನು ನೆನೆಸಿಕೊಂಡೆಯಾ? ಇಲ್ಲ. ಎಲ್ಲ ಆಗಿ ಅವಾಂತರ ಮಾಡ್ಕೊಂಡು ಕಾಡಕ್ ಬಂದ್ಮೇಲೆ ದುಃಖದಲ್ಲಿ ನಿಂತ್ಕೊಂಡು ಕೃಷ್ಣ ಕೃಷ್ಣ ಅಂದ ಕೃಷ್ಣ ಬಂದ. ಇನ್ನೂ ದುಃಖ ಆಗ್ಬಿಡುತ್ತೆ. ಏನು ಪರಂಧಾಮ, ನಿತ್ಯ ಪೂಜೆ ಮಾಡೋರು ಗೊತ್ತಿಲ್ವಾ ಅಂತ. ಅದಕ್ಕೆ ಗೊತ್ತಾಗಿದ್ದಕ್ಕೆ ಬಂದಿದ್ದು. ನೀನಾಗಿ ಕರೆಯದೆ ಭಗವಂತ ಕೂಡ ಬರೋಲ್ಲ, ಕೊಡಲ್ಲ. ನೀನ್ ಕೇಳ್ಬೇಕಪ್ಪ. ನೋಡಿದ್ರ? ಅಂದ್ರೆ ವಕ್ರಬುದ್ಧಿ, ನಮ್ಮದು ವಕ್ರಬುದ್ಧಿಯೇ. ಅಲ್ಲೊಂದು ವಕ್ರಬುದ್ಧಿ. ನಾವ್ ಏನೋ ಒಂದು ಇನ್ನೊಬ್ಬರ ಮೇಲೆ ಹೇಳೋದು. ಭಗವಂತ ಬರ್ಲಿಲ್ಲ, ನಾನು ಯಾವಾಗ್ಲೂ ಪೂಜೆ ಮಾಡ್ತಿದ್ದೆ, ಸುಖ ಬಂದಾಗ ಮತ್ತೇರಿ ಕುಡ್ತಾ ಜೂಜು, ಅಲ್ಲಿ ಭಗವಂತ ಬರ್ತಾನ? ಯೋಚನೆ ಮಾಡಿ ನೋಡಿ. ಆ ಜಾಗಕ್ಕೆ ಭಗವಂತ ನಿನ್ನ ನಶೆನಲ್ಲಿ ಕುಳಿತು ಜೂಜಾಡ್ಕೊಂಡು, ನನ್ನ ಬುದ್ಧಿಬಲ, ನಾನು ಧರ್ಮನಂದನ, ನನ್ನ ಸೋಲ್ಸೋರುಂಟ, ನನ್ನ ಕಡೆ ಧರ್ಮ ಉಂಟು ಅಂದ್ರೆ ಧರ್ಮ ಇದೆ ಅಂತ ಏನ್ ಬೇಕಾದ್ರೂ, ನೀನು ಧರ್ಮ ಮಾಡಿದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಯಾವುದು ಬೇಕಾದ್ರೂ ಮಾಡ್ಬೋದಾ? ನೆನಪಿಟ್ಟುಕೊಳ್ಳಿ, ಇದನ್ನೇ ವಕ್ರ ಬುದ್ಧಿ ಅನ್ನೋದು. ವಕ್ರ ಬುದ್ಧಿ ಅದು ನಡೆಯುತ್ತೆ. ಈ ಮಹಾಭಾರತದ 15ನೇ ದಿನದ ಯುದ್ಧದಲ್ಲಿ ದ್ರೋಣಾಚಾರ್ಯರ ಹತ್ಯೆ ಆಗೋಗುತ್ತೆ. ಇಡೀ ಕೌರವ ಸೇನೆ ತಟಸ್ಥ ಆಗ್ಬಿಡುತ್ತೆ. ಆಗ ಅಲ್ಲಿಗೆ ಬಂದಂತ ಅಶ್ವತ್ಥಾಮ ಕ್ರುದ್ಧನಾಗ್ಬಿಡ್ತಾನೆ. ನನ್ನ ತಂದೆ ಯೋಗ ಮಹರ್ಷಿ ಇಂಥ ಒಂದು ಅನಾಹುತ ಮಾಡಿಬಿಟ್ರ, ಧರ್ಮನಂದನ ಇಂಥದೊಂದು ಮಾಡಿದ್ನ. ಪಾಂಡವರು ಆಚಾರ್ಯನ ಮೇಲೆ, ಆಚಾರ್ಯ ಪುತ್ರ ಏನ್ ಕೈಗೆ ಬಳೆ ಹಾಕೊಂಡು ತೊಟ್ಕೊಂಡು ಕೂತಿಲ್ಲ, ನನಗೂ ಅಸ್ತ್ರಶಸ್ತ್ರಗಳು ಗೊತ್ತಿದ್ದೆ, ನಾನು ಬಿಡುವುದಿಲ್ಲ ಅಂತ ಯುದ್ಧ ಡಿಕ್ಲೇರ್ ಮಾಡ್ತಾನೆ. ಕೌರವೇಶ್ವರ ನಡಿ, ಬಿಡೋದ್ ಬೇಡ ಅಂತ. ಎಲ್ರೂ ಅಳ್ತಾ ಕೊರಗ್ತಾ ಸಂಕಟದಲ್ಲಿದ್ರೆ ಯುದ್ಧಕ್ಕೆ ತಗ 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 ನಗಾರಿಗಳು. ಇವ್ರು ಖುಷಿಯಾಗಿ ಅಲ್ಲಿದ್ರೆ ಪಾಂಡವ ಸೇನೆ, ಪಾಂಡವರು ಅಲ್ಲಿ ಆ ಅಶ್ವತ್ಥಾಮ ಯುದ್ಧಕ್ಕೆ ತಯಾರಿ ಮಾಡ್ಕೊಂಡು ಬರ್ತಿದ್ದಾನೆ ಅಂದಿದ್ದೆ. ಅಲ್ಲಿ ನಡೆದಂತ ಘೋರಾತಿ ಘೋರ ಸಾವು ಅರ್ಜುನರನ್ನ ಕಂಪಿಸ್ಬಿಟ್ಟಿರುತ್ತೆ. ಒಬ್ಬ ಆಚಾರ್ಯನನ್ನ ಈ ತರ ಮಾಡಿಬಿಟ್ರಲ್ಲೋ, ಏ ಅನ್ನೋಷ್ಟರಲ್ಲಿ ದೃಷ್ಟದ್ಯುಮ್ನ ಹೋಗ್ಬಿಟ್ಟು ಆ ಜುಟ್ಟು ಹಿಡ್ಕೊಂಡು ಆಚಾರ್ಯರು ಯೋಗದಲ್ಲಿ ಕುಳಿತು ಬಿಟ್ಟಿದ್ದಾರೆ. ಯೋಗಾಸನ. ಹೆಂಗೆ ನನ್ನ ಮಗ ತೀರ್ಕೊಂಡ? ಆ ವಿಶೇಷ ಅಂಶದಲ್ಲೂ ಹುಟ್ಟಿದವನು, ಆಕಾಶದಿಂದಲೇ. ಅಶ್ವತ್ಥಾಮನಿಗೆ ಹೆಸರು ಯಾರು ಇಟ್ಟ ಹೆಸರಲ್ಲ, ತಂದೆ ತಾಯಿ ಇಟ್ಟ ಹೆಸರಲ್ಲ, ಗುರುಗಳಿಟ್ಟ ಹೆಸರಲ್ಲ, ಮಹರ್ಷಿಗಳಿಟ್ಟ ಹೆಸರಲ್ಲ, ತಾನಾಗಿ ಇಟ್ಟುಕೊಂಡ ಹೆಸರು ಅಲ್ಲ. ಅಶುರವಾಣಿ. ಅವನು ಹುಟ್ಟಿದಾಗಲೇ ಅಶ್ವದಂತೆ ಕೇಕೆ ಆಗ್ತಾನೆ. ಮಗು ಕಂಪಿಸ್ಬಿಡುತ್ತೆ, ಭೂಮಿ ಕಂಪಿಸ್ಬಿಡುತ್ತೆ, ಸುತ್ತಮುತ್ತ ಪರಿಸರ. ಏನಪ್ಪ ಇವನು ಕುದುರೆ ತರ ಈ ರೀತಿ ಮಾಡ್ತಿದ್ದಾನೆ? ಆ ಕುದುರೆಯ ಕಿವಿ, ಆ ಹೇಸಾರವ, ಆ ಮೂಗು. ಅಶ್ವತ್ಥಾಮ ಹೆಸರು ನೋಡಿ, ಅಶ್ವದಂತೆ ಇರತಕ್ಕಂಥವನು, ಅದನ್ನ ಮರ್ದಿಸ್ತಕ್ಕಂಥವನು, ಅಂಥದ್ದೊಂದು ಶಕ್ತಿ ಇರತಕ್ಕಂಥವನಂತ. ಆಕಾಶದಲ್ಲಿ ಒಂದು ಅಶಿರವಾಣಿ ಆಗುತ್ತೆ. ಇವನ ಹೆಸರನ್ನು ಆಚಾರ್ಯ, ಇವನಿಗೆ ಸಾವಿಲ್ಲ, ಚಿರಂಜೀವಿ ಇವನು, ಅಶ್ವತ್ಥಾಮ ಅಂತ ಇವತ್ತಿನಿಂದ ಕರೀರಿ ಅಂತ. ಅಂತ ಒಂದು ವರಪುತ್ರ ಅಶ್ವತ್ಥಾಮ, ಸಾಮಾನ್ಯನಲ್ಲ. ಇವನಿಗೆ ಸಾವಿಲ್ಲಂತ ಹಸಿರುವಾಣಿ ಆ ಮಹೇಶ್ವರನ ಆಜ್ಞೆ ಆಗಿಬಿಟ್ಟಿದೆ. ಇದೇನೋ ಇದು ಹೆಂಗ ನಡೀತು? ಅದು ಧರ್ಮರಾಯರು ಸುಳ್ಳು ಹೇಳೋಕ್ ಸಾಧ್ಯವೇ ಇಲ್ಲ. ಅಂದ್ರೆ ಏನೋ ನಡೆದಿದೆ ಅಂತೇಳಿ ಆ ಯೋಗ ಮಾಯಲ್ಲಿ ತನ್ನ ಶರೀರವನ್ನ ಬಿಟ್ಟು ಆ ಆತ್ಮ ಪ್ರಶ್ನೆ ಕೇಳೋಕ್ ಹೋದ್ರೆ ಬಂದು ಇನ್ನು ಆ ದೇಹಕ್ಕೆ ವಾಪಸ್ ಬಂದ್ಬಿಟ್ರೆ ಅಂತೇಳಿ ತರದಾಕ್ಬಿಡ್ತಾನೆ. ಇದು ನೋಡಿ ಅರ್ಜುನ ಕಂಪಿಸಿ ಕಣ್ಣೀರು, ದಗ 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 ದಗ, ಎಂತ ಪಾಖಂಡಿ ಕೆಲಸ ಮಾಡಿಟ್ಟು ಬಿಟ್ಟೆ ಅಂತ ಹೇಳ್ಬಿಟ್ಟು, ಆಚಾರ್ಯರನ್ನ ಇಂಥದ್ ಮಾಡಿಬಿಟ್ಟಿಯಲ್ಲ ಅಂತ. ಯಾಕೆ ಅರ್ಜುನ, ನಿನಗ್ ಗೊತ್ತಿಲ್ವಾ? ನಾನು ಹುಟ್ಟಿರೋದೇ ದ್ರೋಣಾಚಾರ್ಯರ ಸಾವಿಗೆ ಅಂತ ಗೊತ್ತಿಲ್ವಾ? ನನ್ನ ತಂದೆ ಯಜ್ಞ ಮಾಡಿದಾಗ ಹುಟ್ಟಿದ ನಿನ್ನ ಧರ್ಮಪತ್ನಿ ಯಾಜ್ಞಸೇನಿಯು ಹಾಗೂ ನಾನು ಇಬ್ರು ಒಂದೇ ಬಾರಿಗೆ ಬಂದವರು. ನಾವು ದ್ರೋಣಾಚಾರ್ಯರ ಹತ್ಯೆ ಮಾಡಕ್ಕೆ ಬಂದಿರೋದು. ನನ್ನ ತಂದೆ ಕೇಳ್ಕೊಂಡಿದ್ದು ಪರಶಿವನ ಹತ್ರ, ಆ ಅಗ್ನಿದೇವ ಅಗ್ನಿ ಮೂಲಕ ಬಂದಿರೋದು ನಾನು.
ಆದ್ರಿಂದ ನನ್ನ ಕರ್ತವ್ಯ ಮಾಡಿದೆ. ಇದೇನು ಅಂತ ಹೇಳ್ತಿದ್ದೆ. ಅಲ್ಲ ಕಣೋ, ಹಿಂಗ ಬಾಮೈದ ಇಷ್ಟಕ್ಕೂ ಹೆಂಡತಿಯ ಸೋದರ, ಏನೋ ಇದು ವಕ್ರ, ಇಂಥ ಒಂದು ಹೀನಾತಿ ಕಾರ್ಯವ ನನ್ನ ಆಚಾರ್ಯ ಅವನು. ಯಾಕಂದ್ರೆ ದ್ರೋಣಾಚಾರ್ಯರ ಪಟ್ಟ ಶಿಷ್ಯ, ಎದ್ರೆ ಕೂತ್ರೆ ನನ್ನ ಆಚಾರ್ಯ ಅನ್ನತಕ್ಕಂಥ ಕುಸಿದು ಕೂತು ಬಿಟ್ಟಿರ್ತಾನೆ. ಆ ದುಃಖದಲ್ಲಿ ಹೇ ಪರಮಾತಿ ನೀಚ, ಎಂತ ಕೆಲಸ ಮಾಡಿಬಿಟ್ಟೆ ಅಂತ ವಾಚಾಮ ಗೋಚರವಾಗಿ. ಹೌದಾ, ನನ್ನನ್ನಂತೀಯ ನೀನು? ಶಿಖಂಡಿನ ನಿಲ್ಲಿಸ್ಬಿಟ್ಟು ಭೀಷ್ಮಾಚಾರ್ಯನ ಹೊಡೆದೆ ಅಲ್ಲ, ಅದು ಸರಿಯಾ ಅಂತ ಹೇಳ್ಬಿಡ್ತಾನೆ ದುಷ್ಟತಮ್ಯ. ಅಲ್ಲೇ ಇದ್ದಂತ ಸಾತ್ವಿಕಿಗೆ ನೆತ್ತಿಗೆ ಹತ್ತು ಬಿಡುತ್ತೆ. ಸಾತ್ವಿಕಿ ಬಂದು ಅರ್ಜುನನಿಗೆ ಪ್ರಾಣ, ಅರ್ಜುನನ ಒಂದು ರೀತಿ ಪ್ರಿಯಾತಿ ಪ್ರಿಯ ಶಿಷ್ಯ, ನನ್ನ ಒಂದು ಗುರು, ಭಕ್ತಿ ಜೀವ ಎಲ್ಲ. ಏನೋ ಅಂದ್ಕೊಂಡಿದ್ಯಾ, ಯಾವುದೋ ನೀನು ಹೋಲಿಕೆ ಮಾಡ್ತಿದ್ಯಾ ನೀನು ಅಂತ ಹೇಳಿ ಆತ ವಿಜೃಂಭಿಸ್ತಾನೆ ಸಾತ್ವಿಕಿ. ಭೀಷ್ಮಾಚಾರ್ಯರ ಸಾವಿನಲ್ಲಿ ಅರ್ಜುನನ ಪಾತ್ರ ಎಲ್ಲಿದೆ? ಭೀಷ್ಮಾಚಾರ್ಯರೇ ಹೇಳಿ ಶಿಖಂಡಿ ನಾನು ತಂದು ನಿಲ್ಸಿ ನನ್ನ ಹೊಡಿ ಅಂತ ಹೇಳಿದ ಮೇಲೆ ಹೊಡೆದಿದ್ದು. ಯೋಗದಲ್ಲಿ ಕೂತಿರೋ ವ್ಯಕ್ತಿ ನೋಟು ಜುಟ್ಟು ಹಿಡ್ಕೊಂಡು ಕೂತ್ಬಿಟ್ಟು ಈ ಕೊಲೆಗೂ, ಇದು ಕೊಲೆ, ಶುದ್ಧ ಅತಿ ಶುದ್ಧ ಕೊಲೆ, ಇದನ್ನ ಬಂದು ಹಿಂಗೆ ಹೇಳ್ತೀಯ ನೀನು ಅನ್ನತಕ್ಕಂಥದ್ದನ್ನ ನೋಡಿ. ಅವರವರಲ್ಲೇ ವಕ್ರ ಬುದ್ಧಿಗಳು ಏನೇನು ಹೊರಗಡೆ ಬರ್ತವೆ ಗೊತ್ತಾಗ ಮಾತುಗಳು. ಒಂದು ಅದ್ಭುತ ಮಹಾಭಾರತದ ಕಥೆಗಳು. ಅಂದ್ರೆ ಆ ಒಂದು ಪ್ರಭಾವ, ಗ್ರಹಗಳ ಪ್ರಭಾವ ನಮ್ಮ ಮೇಲೆ, ನಮ್ಮಲ್ಲಿರ್ತಕ್ಕಂಥ ಒಂದು ಈ ಕಿಡುಕುಗಳೆಲ್ಲ ಹೊರಗಡೆ ಬರ್ತವೆ. ಅಂತ ಒಂದು ಶನೀಶ್ಚರ ಸ್ವಯಂ ನಕ್ಷತ್ರ, ಶನಿ ನಕ್ಷತ್ರದಲ್ಲೇ ಉತ್ತರಾಭಾದ್ರ ನಕ್ಷತ್ರದಲ್ಲಿ, ಅದು 13 ಜುಲೈ 100% ಕೆಲವು ರಾಶಿಗಳಿಗೆ ಮರಣ ಶಾಸನ. ನೆನಪಿಟ್ಕೊಳ್ಳಿ. ವಕ್ರ ಮಾಡಿದ್ದುಣ್ಣೋ ಮಹಾರಾಯ ನೋಡಿ, ಎಲ್ಲಿಂದ ನೋಡ್ತಾನೆ ಆತ? ಮೇಷರಾಶಿಗೆ ಲಾಭಸ್ಥಾನ ನೋಡ್ತಾನೆ. ಬ್ಯೂಟಿಫುಲಿ ಇಟ್ ಬಿಕಮ್ಸ್. ಎಸ್, ಇಷ್ಟು ದಿನ 12ನೇ ಮನೆಯಲ್ಲಿ ಸ್ಥಿತನಾಗಿದ್ನಲ್ಲ, ಹಾಗೇ ವಕ್ರವಾಗಿ ಲಾಭಸ್ಥಾನವನ್ನ ನೋಡ್ತಾನೆ. ಚೇತರಿಸ್ಕೋತೀನಿ. ವೃಷಭಕ್ಕೆ ದಶಮಂ, ಶನಿ ಇರೋ ಮನೆ ನೋಡ್ತಾನೆ, ಬಲ ಕೊಡ್ತಾನೆ, ನೋಡೋ ಮನೆ ಹೊಡಿತಾನೆ ಅಂತೀವಿ. ಇದೇ ಕಾಲಕ್ಕೆ ಶನಿ ಬಿಡುಗಡೆ ಆಗುವಾಗ ಗುರು ವಕ್ರ ಇರ್ತಾನೆ. ಮಾಡಬಾರ್ದು ಮಾಡಿದ್ರೆ ವೃಷಭ ರಾಶಿ ಖಂಡಿತ ಮಾಡಿರ್ತೀರಿ ಕೆಲವರು. ಕುಲಾಚಾರ ಎಡವಟ್ಟು ಮಾಡಿರ್ತಾರೆ ವೃಷಭ ರಾಶಿ ಇಲ್ಲ ವೃಷಭ ಲಗ್ನ. ಕನ್ಫರ್ಮ್ ಲಗ್ನಕ್ಕೆ ನಾವು ಹೇಳೋದು, ನೆನ್ಪಿಟ್ಕೊಳ್ಳಿ, ಲಗ್ನಕ್ಕೆ. ಸೊ ಮೇಷ ಲಗ್ನಕ್ಕೆ ದಂಡಯಾತ್ರೆ, ಒಂದು ಬಹುದೊಡ್ಡ ವಿಜಯ ಪ್ರಾಪ್ತಿಗೆ ಹೆಜ್ಜೆ ಇಡಿಸ್ತಕ್ಕಂಥದ್ದು ಮಾಡಿಸ್ತಾನೆ. ವಕ್ರ ಅಲ್ವಾ, ವಕ್ರವಾಗಿ ಆದ್ರೂ ನಿಮಗೊಂದು ಸ್ಥಾನ ಬರುತ್ತೆ. ನಿಮಗೆ ಇದ್ದಂತ ಅಡ್ಡಿ ಆತಂಕಗಳು ದೂರ ಆಗ್ತವೆ ಸ್ವಲ್ಪ. ಅದರಲ್ಲೂ ದೊರೆಮಟ್ಟದ ವ್ಯಕ್ತಿಗಳು, ದೊಡ್ಡ ಸ್ಥಾನದವರು, ದೊಡ್ಡ ಅಧಿಕಾರದವರು, ಈ ರೀತಿಯ ಭಾವದಲ್ಲಿರತಕ್ಕಂಥವರಿಗೆ ವಿಶೇಷ ಬಲವೊಂದು ಬಂದು ಸೇರ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ 12ನೇ ಮನೆಯಲ್ಲಿ ಸಾಡೆ ಸಾತಿ ಆರಂಭ ಆಗಿದ್ದು ಸ್ವಲ್ಪ ಬಿಟ್ಟ. ಈ 139 ದಿನ ಸರಿಯಾಗಿ ದಾಳ ನಡೆಸಿದರೆ ಅಧಿಕಾರ ಗ್ರಹಿಗಳು, ಅದರಲ್ಲೂ ಮೇಷ ಲಗ್ನದವರು ಅಧಿಕಾರ ಪಡಿಲೇಬೇಕು, ಕನ್ಫರ್ಮ್. 11ನೇ ಮನೆಯ ಸ್ಥಾನ ಆಗೋಯ್ತು ಶನಿ. ಅದು ಸ್ವಯಂ ನಕ್ಷತ್ರದಲ್ಲಿ ವಕ್ರನಾಗಿ ನೋಡ್ತಿರೋದು. ಬ್ಯೂಟಿಫುಲ್. ಅದು ಧನಸ್ಥಾನಂ, ನಿಮ್ಮ ಷಷ್ಠಸ್ಥಾನಂ, ಅವನೇ ನಿಮ್ಮ ಶತ್ರು, ಮಹಾಪ್ರಬಲ ಶತ್ರು. ಮೇಷ ಲಗ್ನಕ್ಕೆ ಕುಜನ ಲಗ್ನ, ಅಂಗಾರಕ ಲಗ್ನ ಅಂತಕ್ಕಂಥದ್ದು ಸೇನಾಪತಿ ಲಗ್ನ ಅಂತ ಹೇಳ್ತೇವೆ. ಅಪ್ಪಾ, ನೀವು ಮಹಾಶಕ್ತಿಗಳು. ಮೇಷ ಲಗ್ನದಲ್ಲಿ, ಮೇಷರಾಶಿಯವರಲ್ಲೂ ರಾಶಿಗೆ ಬಂದು ಒಂದು 60ರಿಂದ 65 ಭಾಗವೇ ನಾವು ಕೊಡೋದು. ಲಗ್ನ ಅಂದಿದ್ದೆ ನಿಮ್ಮ ಜನನ ಕಾಲಕ್ಕೆ ಒಂದು ಲಗ್ನ ಸೃಷ್ಟಿಯಾಗಿರುತ್ತೆ. ಮೇಷ ಲಗ್ನದವ್ರನ್ನ ಮುಟ್ ನೋಡಿ, ಈಗ ನೋಡೋಣ. ಎಸ್, ಯಾಕೆಂದ್ರೆ ಇನ್ನೊಂದು 15 ದಿನದಲ್ಲಿ ಎಕ್ಸಾಕ್ಟ್ಲಿ ಕುಜನು ಬಿಡುಗಡೆ ಆಗ್ತಾನೆ. ಪಂಚಮದಲ್ಲಿ ಕೇತು ಜೊತೆ ದಗ್ಧನಾಗಿದ್ದ ಅಲ್ವಾ, ಬಿಡುಗಡೆಯಾಗಿ 6ನೇ ಮನೆಗೆ ಬರ್ತಾನೆ. ಮನೋಕಾರಕ ಚಂದ್ರ, ಜನನಾಯಕ ಚಂದ್ರ. ಅಲ್ಲಿ ನೋಡಿ, ಶನಿ ವಕ್ರನಾಗುವಾಗ ಎಲ್ಲಿದ್ದಾನೆ? ದಶಮದಲ್ಲಿದ್ದಾನೆ. ಲಾಭದಲ್ಲಿ ರಾಹು ಇದ್ದಾನೆ. ಅವನ ಜೊತೆ ಶನಿ ಸೇರಿದಾಗ ಏನು ಗೊತ್ತಾ? ಅರೆ
ಪ್ರೀತಿಯಲ್ಲಾಗಲಿ, ಯುದ್ಧದಲ್ಲಾಗಲಿ, ರಾಜಕೀಯ ತಂತ್ರದಲ್ಲಾಗಲಿ, ಅಧಿಕಾರಕ್ಕಾಗಲಿ ಅಲ್ಲಿ ನೋ ಸೆಂಟಿಮೆಂಟ್ಸ್. ನಂದು ಅಂತ ಗೆರೆ ಎಳೆಯುವಂತ ಕಾಲ ನಿಮಗೀಗ. ತಂತ್ರಂ ರಾಜತಂತಿರಂ ಅಂಥದ್ದೊಂದು ನಡೆಯುತ್ತೆ ಮೇಷಲಗ್ನಕ್ಕೆ. ಪಟ್ಟಕ್ಕೆ ಸಿದ್ಧರಾಗಿ ಮೇಷಲಗ್ನ. ಎಸ್, ನಿಮ್ಮ ಶತ್ರು ಸ್ತಂಭನ ಆಗೋಗ್ತಾರೆ. 15 ದಿನ ಗುಡ್ ನ್ಯೂಸಸ್ ವಿಲ್ ಸ್ಟಾರ್ಟ್. ಹೌದು, ಗುರು ಭಾಗ್ಯವನ್ನು ನೋಡ್ತಾನೆ. ತಮಾಷೆ ಗೊತ್ತಾ? ಅದರ ಜೊತೆಯಲ್ಲಿ ಗುರು ನಿಮ್ಮ ಲಾಭವನ್ನು ನೋಡ್ತಾನೆ. ಶನಿಯನ್ನ ಎಳೆದಾಕಿ ನೋಡ್ತಾನೆ. ರಾಹುವನ್ನ ನೋಡ್ತಾನೆ. ವಾಹ್, ಮಂಡಲಾಧಿಪತಿ ಯೋಗ ಅಂತ ಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಗ್ರಹಗಳು ಬಲವಾಗಿದ್ದರೆ ನಿಮ್ಮನ್ನು ತಡೆಯುವವರುಂಟೆ ಅಂತ ಹೇಳ್ತಾನೆ. ತಡೆಯುವವರುಂಟೆ ಅಂಥದ್ದೊಂದು. ಗ್ರಹಗಳ ಬಲವಿಲ್ಲ, ಪಲಾಯನವೇ. ಜಿನ್ಫಿಂಗ್ ನೋಡಿ, ಮೇಷಲಗ್ನ, ನೀವು ನಂಬಲ್ಲ. ಅವನು ಆಲ್ರೆಡಿ ಕಾಣಿಸ್ಕೋತಿಲ್ಲ. ಅಲ್ಲಿ ಜನರಲ್ಗಳೆಲ್ಲ ಏನೇನೋ ಡಿಕ್ಲೇರ್ ಮಾಡಿ ಇಟ್ಕೋಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಒಳಗಡೆ ಏನೋ ನಡೀತಿದೆ. ಚೈನಾದ ಗುಟ್ಟುಗಳು ಹೊರಗಡೆ ಬರೋದಿಲ್ಲ. ನೋಡಿ, ಎಡವಟ್ಟಾಗಿದ್ರೆ ಮಹಾ ಉಲ್ಪಣ, ಕರೆಕ್ಟ್ ಆಗಿದ್ರೆ ಮಹಾಸ್ಥಾನ. ದಿವಾಳಿ ಆಗಬಹುದು, ದಿವಾನ್ ಆಗಬಹುದು. ಅಂಥದ್ದೊಂದು ಪ್ರಭಾವ, ದಶ, ಭುಕ್ತಿ, ಯೋಗ, ಕರ್ಣ ಎಲ್ಲ ಸೇರಿ ಈ ವಕ್ರ ಫಲ. ನಿಮ್ಮ ಶತ್ರುವಾಗಿರ್ತಕ್ಕಂಥ ಶನಿಯ ಒಂದು ವಕ್ರತೆ, ಜನಾನುರಾಗಿ ಗಳಿಸಿದ್ರಿ, ಜನರ ಒಂದು ಸೇವೆ, ಜನರ ನಡುವೆ ಇರತಕ್ಕಂಥ ಕೆಲಸ ಕಾರ್ಯ ತೊಡಗಿಸ್ಕೊಂಡಿದ್ರಿ, ಕಲಾ ಮಾಧ್ಯಮದಲ್ಲಿದ್ರಿ. ಇಟ್ಸ್ ರಿಂಗ್ಸ್. ಇನ್ನು ವೃಷಭ ರಾಶಿ, ಲಾಭಾಧಿಪತಿ ವಕ್ರನಾಗಿ ದಶಮ. ಅಲ್ಲಿಂದ ಎಲ್ಲಿಗೂ ನೋಡ್ತಾನೆ ನೋಡಿ. ಅವನು ನಿಮಗೆ ಧರ್ಮಕರ್ಮಾಧಿಪತಿಯ ನಿಜವೇ. ಆದರೆ ಇಷ್ಟು ದಿನ ಲಾಭಕ್ಕಿದ್ದಂಥ ಆ ಒಂದು ಶನಿ ವಕ್ರನಾಗಿ ಹಿಂದಕ್ಕೆ ಜರುಗೋದ್ರಿಂದ ಏನಾದ್ರೂ ಮುಚ್ಚಿಟ್ಟು, ಕದ್ದು ಮುಚ್ಚಿ ಏನಾದ್ರೂ ವ್ಯಭಿಚಾರ, ಅಭಿಚಾರ ಇನ್ನೊಂದು ಮಾಡಿದ್ರೆ ಬೊಸುಕಂತೆಲ್ಲ ಹೊರಗಡೆ ಬಂದ್ಬಿಡುತ್ತೆ. 100%. ಯಾಕೆ ಗೊತ್ತಾ? 28ನೇ ತಾರೀಕು ನವೆಂಬರ್ ಆ ಮಹಾಪ್ರಣವ ಶಕ್ತಿ ಜಾಗ ಬಿಟ್ಟು, ವಕ್ರ ಬಿಟ್ಟು ಸ್ಟ್ರೈಟ್ ಬರುವಾಗ ಗುರು ನಿಮಗೆ ಬಲ ಇರಲ್ಲ. 3ನೇ ಮನೇಲಿ ಉಚ್ಚಂಗತನಾಗಿ ಕುಳಿತು ನೀಚ ಸ್ಥಾನ ನೋಡ್ತಿರ್ತಾನೆ. ಮಾಡಬಾರದ್ದು ಕದ್ದು ಮುಚ್ಚಿ ಸಂಸಾರ, ಕದ್ದು ಮುಚ್ಚಿ ಎಡವಟ್ಟು, ವೃಷಭ ಲಗ್ನವೇನಾದ್ರೂ ಮಾಡಿದ್ರೆ ಕನ್ಫರ್ಮ್ ಜೈಲೂಟ, ಜೈಲಿಗೆ ಮೀರಿದ ಮರಣ ವೇದನೆ. ವೃತ್ತಿಯಲ್ಲಿ ಮೋಸ ಮಾಡಿದ್ರೆ ಅಂತೂ ಒಂಥರ ಕೆಲವ್ರಿಗಿರ್ತಾರೆ, ಅಮ್ಮನ ಮಡ್ಲಿಗೆ ಕೈ ಹಾಕದವ್ರು. ಅನ್ನ ಇಟ್ಟು ಮನೆಗೆ ಕೈ ಇಟ್ಟವನ್ನ ಬಿಡುತ್ತಾ? ದುರ್ಯೋಧನನಿಗೆ ಬಿಡ್ಲಿಲ್ಲ, ವಾಲಿಗೆ ಬಿಡ್ಲಿಲ್ಲ, ರಾವಣಾಸುರನಿಗೆ ಬಿಡ್ಲಿಲ್ಲ. ನಿಮ್ಮನ್ನ ಬಿಟ್ಬಿಡುತ್ತಾ ಮಕ್ಕಳೇ? ಕನ್ಫರ್ಮ್. ಜೈಲಿಗೆ ಹೋಗೋಕೆ ರೆಡಿ ಆಗಿಲ್ಲ, ಜೈಲಿಗೆ ಮೀರಿದಂತ ನೋವನ್ನು ತಿನ್ನಲು ರೆಡಿಯಾಗಿ. ನೀವು ತಪ್ಪು ಮಾಡಿಲ್ಲ, ಬಿಟ್ಬಿಡಿ, ತಲೆ ಕೆಡ್ಸ್ಕೋಬೇಡಿ. ವೃತ್ತಿಯಲ್ಲಿ ಪರಿಶ್ರಮ ನಿಶ್ಚಿತಂ. ಆದ್ರೆ ಪೊಲೀಸ್, CBI, ಮಿಲಿಟರಿ, ಡಿಫೆನ್ಸ್, ರಕ್ಷಣಾ ಇಲಾಖೆ ಇಂಥವರಿಗೆ ತುಂಬಾ ದೊಡ್ಡದಾದಂತ ಒಂದು ಒತ್ತಡಗಳು ಬಂದರೂ ನಿಭಾಯಿಸ್ತಕ್ಕಂಥ ಮಹಾಶಕ್ತಿ ಬರತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡ ಶಕ್ತಿ. ಶನಿ ರಾಹು 10ನೇ ಮನೆ ವಕ್ರವಾಗಿ 10ನೇ ಮನೆ ನೋಡ್ತಾನೆ. ಅಲ್ಲಿರೋ ರಾಹುನ್ ನೋಡ್ತಾನೆ. ಅವನನ್ನ ಗುರು ನೋಡುವುದರಿಂದ ಅಂತ ಒಂದು ನ್ಯಾಯಾಂಗ, ಕಾರ್ಯಾಂಗ, ದೇಶ ರಕ್ಷಣಾ ಕಾರ್ಯಗಳು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಶಿಕ್ಷಕ ಇಲಾಖೆ ಇರತಕ್ಕಂಥವ್ರಿಗೆ ಒಂದು ವಿಶೇಷವಾದ ಒಂದು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ. ರಾಜಕೀಯದಲ್ಲಿರುವವರಿಗೆ ಹೇಳಲಿಕ್ಕಿರ್ತೀರಿ ಅಷ್ಟೇ, ತೋರಿಸ್ಕೊಳ್ಳೋಕ್ಕಿರ್ತೀರಿ ಅಷ್ಟೇ. ನಿಮಗೆ ಅಧಿಕಾರ ಗ್ರಹಣ ವಂಚಿತಂ. ಅಲ್ಲೇನೋ ನಡೆಯುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ. ವೃಷಭ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ದಶಮದಲ್ಲಿದ್ದಂಥ ಶನಿ ವಕ್ರನಾಗಿ ಭಾಗ್ಯವನ್ನು ನೋಡುವುದರಿಂದ ಆಕಸ್ಮಿಕ ಧನಪ್ರಾಪ್ತಿ ಯೋಗವಾಗುತ್ತದೆ. ಶನಿ ಇರೋ ಮನೆಗೆ ಬಲ, ನೋಡೋ ಮನೆಗೆ ದೋಷ ಅಂತ ಹೇಳ್ತೀವಿ. ಸೊ 9ನೇ ಮನೆಗೆ ಆ ಭಾಗ್ಯ ಬಂದು ನಿಂತ್ಕೊಳ್ಳೋದನ್ನ ಭಾಗ್ಯೋದಯ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಆ ಸಮಯಕ್ಕೆ ನೋಡಿ, ವಾಣಿಕಾರಕ ಬುಧ ಎಲ್ಲಿದ್ದಾನೆ? ಶತ್ರುವಾಗಿರತಕ್ಕಂಥ ಕುಜ ಸ್ತಂಭನಾಗಿದ್ದಾನೆ. ಮಿಥುನ ರಾಶಿಯವರಿಗಂತೂ ಕುಂಭದ್ರೋಣ ಮಳೆ ಹಿಡ್ಕೊಂಡಿರೋ ಎಷ್ಟೋ ಸಮಸ್ಯೆಗಳು ಈ 139 ದಿನ
ಮಿಥುನ ಲಗ್ನದವರಿಗಂತೂ ಖಂಡಿತ ತುಂಬಾ ಒಳ್ಳೇದಾಗುತ್ತೆ. ಶಕ್ತಿ, ನಿಮ್ಮ ಸಾಮರ್ಥ್ಯ, ನೀವು ಮಾಡುವಂತ ಕೈಂಕರ್ಯ ಕೆಲಸ ಕಾರ್ಯಗಳು ಜಗತ್ತಿಗೆ ಪ್ರೇರೇಪಿಸಲ್ಪಡತಕ್ಕಂಥದ್ದಾಗುತ್ತದೆ. ಅಂಥದೊಂದು ದಿವ್ಯವಾಗಿರತಕ್ಕಂಥ ಒಂದು ಭಾವ. ಇನ್ನು ಕರ್ಕಾಟಕ ರಾಶಿಗೆ ಅಷ್ಟಮ ಸ್ಥಾನವನ್ನ ನೋಡ್ತಾನೆ. ಈ 139 ದಿನ ತುಂಬಾ ಹುಷಾರಾಗಿರ್ಬೇಕು ಮಕ್ಕಳು. ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ, ರಾಹು ಬೇರೆ ದುಷ್ಟ ಸ್ಥಾನದಲ್ಲಿ ತಲೆ ಕೆಡಿಸೋ ಬುಧ 100% ಬೇರೆ ಏನೋ ಒಂದು ಮಾಡ್ತಾನೆ. ನಿಜವೇ ಶತ್ರುಗ್ರಹ ವಕ್ರ ಆಗೋದು ಒಳ್ಳೇದೇ, ಆದರೂ ಪರಿಶ್ರಮ ಜಾಸ್ತಿ. ಆರೋಗ್ಯದ ಕಡೆ ನೋಡ್ಕೊಳ್ಳಿ, ದೊಡ್ಡ ರಿಸ್ಕ್ ತಗೋಬೇಡಿ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ, ಅಪಚಾರ ಅಪವಾದಗಳಿಗೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮನ್ನು ಕರ್ಕೊಂಡು ಹೋಗಿ ದೊಡ್ಡ ರಿಸ್ಕು, ಜಾಬ್ ಚೇಂಜು, ಕರಿಯರ್ ಚೇಂಜು, ಫೈನಾನ್ಸ್ ಚೇಂಜು, ಇನ್ವೆಸ್ಟ್ಮೆಂಟ್ ಚೇಂಜು, ಈ ರೀತಿ ಮಾಡತಕ್ಕಂಥದ್ದು ಅಲ್ಲೆಲ್ಲೋ ಒಂದು ಸಣ್ಣ ಉಲ್ಪಣ ಆಗತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಇವುಗಳು ಎಚ್ಚರಿಕೆ. ನಡೆಯುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ಸಿಂಹರಾಶಿಗೆ ಅಷ್ಟಮ ಶನಿ ಆಗಿರತಕ್ಕಂಥ ಶನಿ ಗಂಡ ಶನಿಯಾಗಿ ವಕ್ರವಾಗಿ ರಾಹು ಜೊತೆ ಹೇಳ್ಕೊಂಡು ಕುಜ ಕೇತು ಬುಧ ಬೇರೆ ಮಲಗಿದಾನೆ. ಸೊ ಕನ್ಫರ್ಮ್ ಅದರ ಪ್ರಭಾವ ಶತ್ರುಗಳ ಜೊತೆ ನೀವು ನಿಂತ್ಕೋಬೇಕಾಗುತ್ತೆ. ನಿಮ್ಮವರೇ ಶತ್ರುಗಳಾಗ್ಬಿಡ್ತಾರೆ. ನಿಮ್ಮ ಭ್ರಾತೃಗಳು, ನಿಮ್ಮ ಬಂಧುಗಳು, ಅದರಲ್ಲೂ ದೊರೆಮಟ್ಟದ ವ್ಯಕ್ತಿಗಳಿಗಂತೂ ಎಲ್ಲಿಂದ ಹೋಗ್ತಾರೋ ಗೊತ್ತಿಲ್ಲ. ಇಷ್ಟು ದಿನ ಅನ್ನ ತಿಂದವರೇ ನಿಮ್ಮ ಬೆನ್ನಿಗೆ ಚೂರಿ, ನಿಮ್ಮ ಕುಟುಂಬಕ್ಕೆ ಚೂರಿ, ಇದೆಲ್ಲವೂ ಮಾಡತಕ್ಕಂಥದ್ದಾಗುತ್ತೆ. ನವಗ್ರಹ ಆರಾಧನೆ, ನವದುರ್ಗಾ ನಾಯಕಿಯ ಆರಾಧನೆ ಮಾಡಿಕೊಳ್ಳಿ. ಗಂಡ ಶನಿಯೇ ಅದು. ಬಾಧಕ ಶನಿ ಬೇರೆ, ಗಂಡ ಶನಿ ಬೇರೆ. ಆರೋಗ್ಯಕ್ಕೆ ಹೊಡಿಬೋದು. ತುಂಬಾ ಒಂದು ಬಹುದೊಡ್ಡ ನಂಬಿಕೆ ದ್ರೋಹವನ್ನ ನೋಡ್ತೀರಿ. ಪ್ರಾಪರ್ಟಿ ಇಶ್ಯೂಗಳಲ್ಲಿ ಇರತಕ್ಕಂಥವ್ರು, ಎಕ್ಸೆಪ್ಟ್ ಲಾಯರ್, ಪೊಲೀಸ್, ಜಡ್ಜ್, ಇವರೆಲ್ಲ ನಿತ್ಯ ಕ್ರಿಮಿನಲ್ ಜೊತೆ ಇರ್ತಾರೆ. ಅವರನ್ನೇ ನೋಡ್ಬಿಟ್ಟು ತಪ್ಪು ಮಾಡಿದವ್ರ ಜೊತೆ ವ್ಯವಹಾರಗಳು ಅಲ್ಲಿ ಸರಿಪಡಿಸ್ಬೇಕು, ನಿಂತ್ಕೋಬೇಕು, ಕರೆಕ್ಟ್ ಮಾಡಬೇಕು. ಲೈಕ್ ಮಿಲಿಟರಿ ಆಫೀಸರ್, ಪೊಲೀಸ್ ಆಫೀಸರ್, ಡಿಫೆನ್ಸ್ ಆಫೀಸರ್, CBI ಆಫೀಸರ್, ಬೆಂಕಿಗಳ ಜೊತೆ ಕೆಲಸ, ಅರಣ್ಯ ಇಲಾಖೆಯಲ್ಲಿ ಕೆಲಸ, ಸರ್ಪಗಳ ಜೊತೆ ಕೆಲಸ, ಮೃಗಾಲಯಗಳಲ್ಲಿ ಕೆಲಸ, ಜೈಲುಗಳಲ್ಲಿ ಕೆಲಸ. ಅಲ್ಲೆಲ್ಲ ಏನ್ ಸರಿಯಾಗಿರೋದು ಇರುತ್ತೆ ಅನ್ಕೋತೀರಾ? ಸಾಮಾನ್ಯರು ಬದುಕಲಿಕ್ಕೆ ಅಲ್ಲಿ ಇರಬೇಕು ಅಂದ್ರೆ 8 ಬಂಟರಾಗಿರ್ಬೇಕು. ಯೂಜೋ ಸಾಮಾನ್ಯದ ಮಾತಲ್ಲ. ಅಂತ ಇಲಾಖೆಯಲ್ಲಿರೋರು ಒಂಚೂರು ತಪ್ಪಿಸ್ಕೋಬಹುದು. ಹಾಗೆ ನಿತ್ಯ ಇನ್ನೊಂದಷ್ಟು ಟೆನ್ಷನ್ ನಿಮ್ಗೇನು ಮಾಡೋಕ್ಕಾಗಲ್ಲ. ಬಟ್ ಅಲ್ಲೂ ಎಡವಟ್ ಮಾಡಿದ್ರೆ ಅಂದ್ರೆ ಅಲ್ಲಿ ನೋಡಿ, ಜೈಲಿನಲ್ಲೇ ಆರೋಗ್ಯ ಅಧಿಕಾರಿ ಆಗಿರತಕ್ಕಂಥವರು ಟೆರರಿಸ್ಟ್ಗಳಿಗೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಕೈದಿಗಳಿಗೆ ಮೊಬೈಲ್ ಎಲ್ಲ ಮಾಡ್ತಿದ್ದವರು. ಬಾ 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 ನೋಡಿ, ಇದು ಟೆರರಿಸ್ಟ್ಸ್ ವಿಲ್ ಬಿ ಹಂಟೆಡ್ ಡೌನ್. ತಪ್ಪು ಮಾಡಿದವರೆಲ್ಲ ಸಿಕ್ಕಾಕೊಳ್ಳಕ್ ಶುರು ಆಗ್ಬಿಡ್ತಾರೆ. ಅಯ್ಯೋಯ್ಯೋ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಿಕ್ಕಾಕೊಳ್ಳಕ್ ಶುರು ಆಗ್ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ. ಸಿಕ್ಕಾಬಟ್ಟೆ ಲೋಕಾಯುಕ್ತ ರೈಡ್ಗಳಿಗೆ ರೆಡಿ ಆಗಿ ಈ ರಿಜಿಸ್ಟ್ರಾರ್ಗಳು, ಸಬ್ ರಿಜಿಸ್ಟ್ರಾರ್ಗಳು ಯಾರು ರೈಡ್ ಮಾಡ್ತಾರೋ ಆ ಇಲಾಖೆಯಲ್ಲೂ ಸಿಕ್ಕಾಕೋತಾರೆ. ಅಲ್ಲಿ ನೋಡಿ, ಆ ಥರದ್ದು ದೊಡ್ಡ ದೊಡ್ಡ CBI ಆಫೀಸರ್ಗಳೇ ಸಿಕ್ಕಾಕೊಂಡಿದ್ದಾರೆ, ಲೋಕಾಯುಕ್ತ ಆಫೀಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಸಿಕ್ಕಾಕೊಂಡಿದ್ದಾರೆ, ಹಿಡಿಯೋಕೋದವರೇ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ನೋಡಿ, ಕುಜ ಕೇತು ರಾಹು, ಈಗ ಶನಿ ಬೇರೆ ಸೇರಿದ್ದು, ಇದು ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಾಗೆ ಎಲ್ಲ ಏನೇನೋ ಹೊರಗಡೆ ಒಂಥರ ಕೇಳಲಾರದ್ದೆಲ್ಲ ಕೇಳ್ತೇವೆ ನಾವು. ಸೊ ಸಿಂಹರಾಶಿ ಅದರಲ್ಲೂ ಇಂಥ ಒಂದು ಇಲಾಖೆಯಲ್ಲಿರೋರಿಗೆ ಒಂದು ರೀತಿ ವಿಶೇಷ ಬಲವೇ. ಬಟ್ ಹಾವೇ ಮೊನ್ನೆ ನೋಡಿ, ಯಾರೋ ಒಂದು ತಾಯಿ ಜೀವ 12-14 ಅಡಿಯ ಕಾಳಿಂಗ ಸರ್ಪವನ್ನ ಒಂದು ಫಾರೆಸ್ಟ್ ಅಧಿಕಾರಿ ಲಬಕ್ಕಂತ ಹಿಡಿದು ಬ್ಯಾಗಲ್ಲಿ. ನಿಮ್ಮ ನನ್ನ ತಾಯಿ ಅದನ್ನ ನೋಡಿದ್ರೆ ಗುಂಡಿಗೆ ನಾವು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತವೆ. ಯೋಚನೆ ಮಾಡಿ ನೋಡಿ, ಇನ್ನೆಂಥ ತಾಕತ್ತು, ಇನ್ನೆಂಥ ಶಕ್ತಿ ಆ ಜಗನ್ಮಾತೆ, ಆ ಪವರ್. ಓ ಸಿಂಹರಾಶಿ ಜಾಗ್ರತೆ. ಸುತ್ತಮುತ್ತ 139 ದಿನ ಪರಿಹಾರಗಳನ್ನ ಕಡೆದಾಗ ಹೇಳ್ತಾನೆ, ಎಲ್ರಿಗೂ ಸೇರಿಸಿ. ಯಾಕಂದ್ರೆ ವಕ್ರ ಕರ್ಮಾಧಿಪತಿಯೇ ವಕ್ರ. ನಮಗೆ ವಕ್ರವಾದ ವ್ಯಕ್ತಿಗಳು, ವಕ್ರ ಪ್ರಭಾವ, ನಮ್ಮ ಸ್ವಭಾವದಲ್ಲೂ ವಕ್ರತ್ವ, ಆಲೋಚನೆಯಲ್ಲೂ ವಕ್ರತ್ವ, ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ಮೀನರಾಶಿಗೆ ದಂಡಯಾತ್ರೆ. ತಮಾಷೆ ನೋಡಿ, ಈ 15 ದಿನ ನೋಡಿ, ಶತ್ರುಕಾರಕ ಅಷ್ಟಮಾಧಿಪತಿ 12ನೇ ಮನೇಲಿ ಮಲಗಿದ್ದಾನೆ. ಆಯ್ತಾ?
ದೊಡ್ಡದಾದಂಥ ಒಂದು ಯುದ್ಧಕ್ಕೆ ಸಿದ್ಧರಾಗಿ ಗೆಲುವಿಗೆ ತುಂಬಾ ದೊಡ್ಡ ಗೆಲುವುಗಳು ನಿಮಗೆ ಸಿಗತಕ್ಕಂಥದ್ದಾಗುತ್ತದೆ. ಇಟ್ಸ್ ಎ ಬ್ಯೂಟಿಫುಲ್ ಟೈಮ್. ಇದರಲ್ಲಿ ಇನ್ನೊಂದು 10-15 ದಿನ, 28ನೇ ತಾರೀಕು ಮೇಲೆ ಪೂಜಾ ಮೂಮೆಂಟ್ ಆಗುತ್ತಲ್ವಾ, ಆಗ ನೋಡಿ ಬ್ಯೂಟಿಫುಲ್. ಪ್ರಯತ್ನಂ ವಿಜಯೋತ್ಸವಂ. ಶನಿ ವಕ್ರವಾಗಿ 6ನೇ ಮನೆ ನೋಡ್ತಿದ್ದಾನೆ. 6ನೇ ಮನೆಯಲ್ಲಿರೋ ರಾಹು, ಆ ರಾಹುವನ್ನು ಗುರು ಕೇಂದ್ರದಿಂದ ನೋಡ್ತಿದ್ದಾನೆ. ಕೇಂದ್ರ ಸ್ಥಾನದಿಂದ ಸುಖ ಸ್ಥಾನವನ್ನ ನೋಡ್ತಿದ್ದಾನೆ. ಬುಧ ಬೇರೆ ಲಾಭದಲ್ಲಿದ್ದಾನೆ. ವಾಹ್, ನಡಿಲೇಬೇಕು ಗುರುಗಳೇ. ಕೇಂದ್ರದಲ್ಲೇ ಸೂರ್ಯ ಕುಳಿತಿರ್ತಕ್ಕಂಥ ಒಂದು ವಿಶೇಷ ಬೇರೆ. ಲಗ್ನವೇ ಪುಷ್ಯ ಲಗ್ನದಲ್ಲಿ ಉಂಟಾಗಿರ್ತಕ್ಕಂಥದ್ದು. ಈ ಒಂದು ಶನಿ ಕದಲೋವಾಗಲೇ ಪುಷ್ಯ ಲಗ್ನ. ಕಾರ್ಮಿಕರಿಗೆ ಸಂಕಷ್ಟ, ಉದ್ಯೋಗದಲ್ಲಿ ಕುಸಿತ, ಉದ್ಯೋಗ ಸೃಷ್ಟಿಯಲ್ಲಿ ಕುಸಿತ, ಸಾಮಾನ್ಯ ಇನ್ನಷ್ಟು ಬಡವ, ಒಂದು ರೀತಿ ಬೆಲೆಗಳು ಏರತಕ್ಕಂಥದ್ದು. ಮನಸ್ಸು ಹುಳಿ, ಬುದ್ಧಿ ಹುಳಿ, ಮಾತು ಹುಳಿ, ಹೊಟ್ಟೆ ಹುಳಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ ಸಮಸ್ಯೆ, ಸ್ಟ್ರೋಕ್ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಸಮಸ್ಯೆ, ಅನಾರೋಗ್ಯ ಸಮಸ್ಯೆಗಳ ಹಾಹಾಕಾರ ಆಗತಕ್ಕಂಥದ್ದಾಗುತ್ತೆ ಖಂಡಿತ. ಕನ್ಯಾ ರಾಶಿ ವಿಜಯಮಸ್ತು. ಚೆನ್ನಾಗಿದೆ. ಶುಕ್ರ ನೋಡಿ ಭಾಗ್ಯದಲ್ಲಿ ಅದ್ಭುತವಾಗಿ ಕೂತು ಬಿಟ್ಟಿದ್ದಾನೆ. ನಿಮಗೆ ಭಾಗ್ಯೋದಯವಾಗುತ್ತದೆ. ತುಂಬಾ ಒಳ್ಳೊಳ್ಳೆ ಕಾರ್ಯ ಕೆಲಸ, ಒಂದಷ್ಟು ಒಡವೆ, ವಸ್ತ್ರ, ಬಂಗಾರ, ಬೆಳ್ಳಿ, ಆಭರಣ ಇದೆಲ್ಲ ಪಡೆಯತಕ್ಕಂಥ ಯೋಗವಿದೆ. ಇನ್ನು ತುಲಾ ರಾಶಿ 6ನೇ ಮನೇಲಿ ಕೂತಿದ್ದ ಅಲ್ವಾ, ರಿವರ್ಸ್ ಪಂಚಮವನ್ನ ನೋಡುತ್ತಿದ್ದಾನೆ. ಅಂದ್ರೆ ಬುದ್ಧಿಗೆ ಮಂಕು ಕಸಿಯುತ್ತೆ. ಬುದ್ಧಿಗೆ ಮಂಕು, ಮಾಡಬಾರದು ಮಾಡೋ ಕರ್ಕೊಂಡು ಹೋಗಿರ್ತಾನೆ. ಇಲ್ಲ ಮಾಡಬಾರದು ಮಾಡಿದ್ರೆ ಅದು ಹೊರಗಡೆ ಬರುತ್ತೆ. ತುಲಾರಾಶಿಯವರು ಮಾಡಬಾರದು ಮಾಡಿದ್ರೆ ಹೊರಗಡೆ ಬರುತ್ತೆ. ಮಾಡಿರ್ತೀವಿ, ಯಾರ್ದು ಬದುಕು ಕಸ್ತಿದ್ದೇವೆ, ಹೊಟ್ಟೆ ಹೊಡೆದಿದ್ದೇವೆ, ಜೀವನ ಕಲಿಸ್ತಿದ್ದೇವೆ. ಅದೇ ನಾವು ನಮಗೆ ತೋಚಿದ್ದು ಕರೆಕ್ಟು. ಅವನು ಏನು ಹಾಳಾದ್ರೆ ಏನು, ಅವನು ಹೇಗೆ ಹಾಳಾದ್ರೆ ಏನು, ಈ ರೀತಿ ತುಲಾರಾಶಿಯ ಪ್ರಭಾವ ಸಿಕ್ಕಾಕೋತೀರಿ. ಎಚ್ಚರಿಕೆ. ಯಾಕಂದ್ರೆ ರಾಶಿಯಾಧಿಪತಿಯ ಅಷ್ಟಮದಲ್ಲಿ ಕಳತ್ರಕಾರಕ ಬೇರೆ. ಬುಧ ನೋಡಿ ಬುದ್ಧಿ ಕೆಡಿಸೋಕೆ ವೃತ್ತಿ ಸ್ಥಾನದಲ್ಲಿ ಕೂತಿದ್ದಾನೆ. ಆ ಕುಜ ಬೇರೆ ಇನ್ನೊಂದು 12-13 ದಿನ ಆಗಿದ್ದೆ ಬಂದ್ ನೋಡಿ 12ನೇ ಮನೆಗೆ ಲಾಕ್ ಆಗ್ತಾನೆ. ಧನಕಾರಕ, ಸಪ್ತಮಕಾರಕ, ಶಕ್ತಿಕಾರಕ, ಭೂಮಿಕಾರಕ, ಯುದ್ಧಕಾರಕ. ಓ ಮೈ ಗುಡ್ನೆಸ್. ಶನಿ, ರಾಹು, ಕುಜ, ಕೇತು ಡೈರೆಕ್ಟ್ ಕಾಂಬಿನೇಷನ್ ಬರುವುದರಿಂದ, ಶುಕ್ರ, ಕುಜ, ಕೇತು ಕೂಡ ಕೇಂದ್ರಕ್ಕೆ ಬರುವುದರಿಂದ ಕಲಾವಿದರು ತುಂಬಾ ಹುಷಾರಾಗಿರ್ಬೇಕು. ಅವಮಾನಗಳು, ಅಪಮಾನಗಳು, ಅದ್ರ ಏನೇನೋ ಬರುತ್ತೆ. ಇತ್ತೀಚೆಗೆ ನೋಡಿ ಒಂದು ತಾಯಿ ಜೀವ ಏನೋ ತಾನು ಅಮ್ಮ ಆಗಬೇಕು ಅಂತ ಬಯಕೆ. ಅವ್ರ ಪರ್ಸ್ನಲ್ಲು, ನಿಮಗೆ ಯಾಕೆ, ಕಷ್ಟದಲ್ಲಿದ್ದಾಗ ನಾವಿಲ್ಲ, ಏನೋ ಕಲಾ ಸರಸ್ವತಿಯ ತಾಯಿ ಜೀವ ಬೇಡ. ಎಲ್ಲರೂ ಅಮ್ಮಂದಿರೆ. ಅವರವರ ಬದುಕು ಅವರ ದೊಡ್ಡದು, ಅವರವರ ಆಲೋಚನೆ ಅವ್ರಿಗೆ ದೊಡ್ಡದು, ಅವರವರ ಆಸೆ ಇತಿ ಮಿತಿ ಇಲ್ಲ. ಈ ಹೇಸಿಗೆಯ ಪ್ರಪಂಚ ಹಾಳಾದ ಬುದ್ಧಿಗಳ ಮಾತು. ಗಂಡಿಗೊಂದು ನ್ಯಾಯ, ಹೆಣ್ಣಿಗೊಂದು ನ್ಯಾಯ, ಏನನ್ನೋ ಮಾಡಿಟ್ಟಿದ್ರೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಮಕ್ಕಳೇ. ಈ ರೀತಿಯ ಬಿಡಿ. ನಾನು ಯಾವುದೇ ಸಿದ್ಧಾಂತಗಳ ಪರವಾಗಿಲ್ಲ, ಕಾಲದ ಪರವಾಗಿದ್ದೀನಿ. ಕಾಲದ ಜೊತೆಲೇ ಹೆಜ್ಜೆ ಹಾಕ್ಬೇಕು. ಸೊ ತುಲಾರಾಶಿ ಅಂಥದ್ದೊಂದು ಚಿಕ್ಕುಗಳಲ್ಲಿ ಸಿಕ್ಕಾಕೋತೀರಿ. ಜಾಗರೂಕತೆ. ಒಂಥರ ಮಂಕು, ಏನು ಮಾಡಲಾರಿರಿ, ಮಾಡೋ ಕೆಲಸಕ್ಕೆಲ್ಲ ಮಂಕು ಬಡಿಯತಕ್ಕಂಥದ್ದಾಗುತ್ತೆ. ಅದು ಬೇರೆ ತಮಾಷೆ ಗೊತ್ತರ. ಗುರು ಬೇರೆ ಮೂವ್ಮೆಂಟ್ ಆಗ್ತಾನೆ ನಿಮಗೆ. ಅವನು ನೋಡಿ 28-11ಕ್ಕೆ ಹೋಗುವಾಗ ಗುರು ಎಲ್ಲಿರ್ತಾನೆ, 6ನೇ ಮನೆಗೆ ವಾಪಸ್ ಹೋಗುವಾಗ ಶನಿ ವಕ್ರತ್ವ ಬಿಡುವಾಗ ಅಗೇನ್ ಈ ಕಮ್ಸ್ ಬ್ಯಾಕ್ ಟು ಕಡಗದಲ್ಲಿ ಉಚ್ಚಂಗತನಾಗಿ ಕುಳಿತಿರ್ತಾನೆ. ಓ ರಾಮಚಂದ್ರ, 139 ದಿನಗಳು ಜಾಗರೂಕತೆಯೇ ಇರಬೇಕು. ಎಲ್ಲೋ ಎಳ್ಕೊಂಡು ಹೋಗ್ಬಿಡುತ್ತೆ. ಯಾವುದೋ ವ್ಯವಹಾರ ಚಿಕ್ಕು, ಗೊತ್ತಿಲ್ಲದ ಚಿಕ್ಕು, ಇನ್ನೊಂದೇನೋ ಮಾಡೋದು, ಸಿಕ್ಕಾಕೋತೀರಿ. ಹುಷಾರು. ಸೋದರರ ನಡುವೆ ವಾಗ್ವಾದ, ಭೂಮಿ ಕಲಹಗಳು, ದೂರ ಪ್ರಯಾಣಗಳು, ಜಾಗ್ರತೆ. ವೃಶ್ಚಿಕ ರಾಶಿ ಪಂಚಮದಲ್ಲಿ ನಿಮ್ಮ ಬುದ್ಧಿಗೆ ಮಂಕು ಪಡೆದಿದ್ದಂತ ಶನಿ ವಕ್ರನಾಗಿ ಶನಿಸಾರದಲ್ಲಿ ಸುಖಸ್ಥಾನಕ್ಕೆ ಆ ಒಂದು ರಾಹು ಜೊತೆ ನಿಲ್ಲುವಾಗ ಅಲ್ಲೊಂದು ವಿಚಿತ್ರ ನಡೆಯುತ್ತೆ.
ಏನೋ ಭಯದಲ್ಲಿದ್ರಲ್ವಾ, ಸುಖ ಗ್ಯಾರಂಟಿ, ಓಡೋದು ಗ್ಯಾರಂಟಿ. 15 ದಿನ ತಡ್ಕೊಂಬೇಡಿ. ನೋಡಿ, ಶನಿ ವಕ್ರ ಆಗ್ತಿದ್ದಾಗೆಯೇ ಇನ್ನೊಂದು 15 ದಿನದಲ್ಲಿ ಸುಮ್ಮನೆ ವಕ್ರ ಆಗಲ್ಲ ಗ್ರಹಗಳು ಮಕ್ಕಳೇ. ನಾವು ಮಾಡಿರುವ ಧರ್ಮಗಳು, ನ್ಯಾಯಾನ್ಯಾಯಗಳು, ಸುಕರ್ಮ ಪಾಪಕರ್ಮ ಎಲ್ಲದಕ್ಕೂ ಒಂದು ಲೆಕ್ಕ ಕೊಡ್ಲಿಕ್ಕೆ ಗ್ರಹಗಳಾಗ ಬದಲಾಗುತ್ತೆ. ಸೊ ವೃಶ್ಚಿಕ ಲಗ್ನಕ್ಕೆ ಸುಖಸ್ಥಾನವನ್ನ ನೋಡ್ತಾನೆ. ಸೊ 100% ಅಲ್ಲಿ ಆ ರಾಹು ದೃಷ್ಟಿ ಬೇರೆ, ಸುಖದ ಗುರು ದೃಷ್ಟಿ ಬೇರೆ. ಕನ್ಫರ್ಮ್ ನಿಮಗೆ ಒಂದು ವಿಶೇಷ ಶುಭ ಸುದ್ದಿಯನ್ನ ನಿಮ್ಮ ವೃತ್ತಿಪರವಾಗಿ ಕುಟುಂಬ ಪರವಾಗಿ ಪಡಿತೀರಾ. ಆದ್ರೆ ಓಡ್ಲೇಬೇಕು. ಹೆಂಗೆ ನಾವು ಓಡದೆ ಸಿಗಲ್ಲ. ಕೈ ಕೆಸರಾಗದರೆ ಬಾಯಿ ಮೊಸರು ಆಗುವುದಿಲ್ಲ. ಏನು ಧನುಸು ರಾಶಿ, ಗುರುದೃಷ್ಟಿ ಇತ್ತು ಗುರುಗಳೇ. ಶನಿ ಅರ್ಧ ಅಷ್ಟಮ ಶನಿ ಹೊಡಿತಿದ್ದಾನೆ ಅನ್ನೋರಿಗೆ ವಕ್ರನಾಗ್ಬಿಡ್ತಾನೆ. ಫ್ಯಾಂಟಾಸ್ಟಿಕ್. 3ನೇ ಮನೆ ವಿಜಯದ ಮನೆ ಶನಿ ಬಂದು 3ನೇ ಮನೆಯಲ್ಲಿ ಇದ್ರೇನೆ ಒಂದು ರೀತಿ ಶಕ್ತಿ, ಅದು ಮಹಾಶಕ್ತಿ ಆಗ್ಬಿಡುತ್ತೆ. ಎಲ್ಲೊಂದು 15 ದಿನದಲ್ಲಿ ನೋಡಿ ಅದಕ್ಕೆ ಪ್ರತಿಫಲವಾಗಿ ಕುಜ ಮೂಮೆಂಟ್ ಆಗ್ತಾನೆ. ಬುಧ ನೋಡಿ ಅಷ್ಟಮದಲ್ಲಿದ್ದಾನೆ. ಗುರು ಸೂರ್ಯ ವಿಶೇಷವಾಗಿ ಷಷ್ಠದಲ್ಲೇ ಶುಕ್ರ ದಿಗ್ಬಂಧನವಾಗಿದ್ದಾನೆ. ಖಂಡಿತ ಧನುಸು ರಾಶಿಯವರಿಗೆ ಆಗದ ಕೆಲಸಗಳೆಲ್ಲ ಆಗತಕ್ಕಂಥದ್ದು ಆಗುತ್ತೆ. ಧನುರ್ಲಗ್ನದವರಾಗಿದ್ರಿ, ಪರಶುರಾಮ ಲಗ್ನ ಅದು, ವಿದ್ಯಾರಣ್ಯ ತೀರ್ಥರ ಲಗ್ನ ಅದು, ಆಚಾರ್ಯ ಲಗ್ನ ಅದು. ದಾರಿ ತೋರಿಸುವಂತ ಕೆಲಸ ಕಾರ್ಯ ಮಾರ್ಗದರ್ಶನ ರಾಜಕೀಯ ಇನ್ನೊಂದು ವಿಜಯವೇ ನಿಮಗೆ. ದಿಸ್ ಇಸ್ ಅ ಬ್ಯೂಟಿಫುಲ್ ಪೀರಿಯಡ್. 139 ದಿನ ಅಷ್ಟು ವಿಶೇಷ ಕೊಡುತ್ತೆ. ಮಕರ ರಾಶಿ 3ನೇ ಮನೆಯ ಶನಿ ವಕ್ರನಾಗಿ 2ನೇ ಮನೆ ಅಂದ್ರೆ ಸಾಡೆ ಸಾತಿ ಪ್ರಭಾವ 139 ದಿನ ಬಿಟ್ಟೋಯ್ತಪ್ಪ ಅನ್ಕೊಂಡವರಿಗೆ ಶನಿ ನಿಮ್ಮನೇನೆ ನೋಡ್ತಾನೆ. ಕುಂಭವನ್ನ ಧನಸ್ಥಾನವನ್ನ ರಾಹು ಜೊತೆ ನೋಡೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಸಂಪಾದನೆ, 2 ರೀತಿಯಲ್ಲಾದರೆ ಅಡ್ಡದಾರಿ ಸಂಪಾದನೆ, ಬೆಟ್ಟಿಂಗು, ಜೂಜು, ಲಂಚ, ಯಾರ್ಯಾರೋ ಸಿಕ್ಕಾಕೋತಿದ್ದಾರೆ ನೋಡಿ, ಹೆಂಗೆಂಗೋ ಸಿಕ್ಕಾಕೋತಿದ್ದಾರೆ. ಲಂಚ ತಗೋತಿದ್ರು ಅಂತೆಲ್ಲ ನಾವು ಕೇಳ್ತಾನೆ ಇರ್ಲಿಲ್ಲ. ಅವನು ಯಾರು ಪಾಪ 30 ರೂಪಾಯಿ 3 ರೂಪಾಯಿ ಎಷ್ಟು ಅಂತ 30 ವರ್ಷದ ನಂತರ ಅರೆಸ್ಟ್ ಮಾಡಿದ್ದಾರೆ ಲಂಚ ತಗೊಂಡಿದ್ದೀವಿ. 40 ವರ್ಷದ ನಂತರ ತನ್ನ ಕೊಲೆಯನ್ನ ಬಂದು ಒಪ್ಕೋತಾನೆ ಒಬ್ಬ ವ್ಯಕ್ತಿ. ಯೋಚನೆ ಮಾಡಿ ನೋಡಿ, ಗ್ರಹಗಳು ತಮ್ಮ ಪ್ರಭಾವ ಬೀರಿದ್ದಾವೆ ಅಂತ ತಾನೆ, ಹೌದಲ್ವಾ? ದಟ್ಸ್ ಇಟ್. ಸೊ ಮಕರ ರಾಶಿ ನಿಮಗೆ ವಿಶೇಷ ಧನ ಪ್ರಾಪ್ತಿ ರಾಹು ಜೊತೆ ಸೇರಿದಾಗ. ಆದರೆ ಬೇರೆ ದುಷ್ಟರ ಸಹವಾಸ, ಬೇರೆ ಶಾರ್ಟ್ಕಟ್ ಮನಿ. ನನ್ನ ಅಜ್ಜ ಹೇಳಿದ ಮಾತು ಯಾವಾಗ್ಲೂ ಹೇಳ್ತಿರ್ತೀನಿ, ಬೇಡ ಕभी भी नजदीकी धन को मत देखो, नजदीकी नाम को मत देखो. ಶಾರ್ಟ್ಕಟ್ ಹೆಸರು, ಶಾರ್ಟ್ಕಟ್ ದುಡ್ಡು, ಇದಕ್ಕೆಲ್ಲ ಹೋಗ್ಬೇಡಿ. ಒಳದ ಹಾಕಿ ಬಿಡುತ್ತದೆ. ಅಂತಿಂತ ಹೊಡ್ತಾ ಅಲ್ಲ, ಜಾಗ್ರತೆ. ಅದರಿಂದ ಯಾರಾದ್ರೂ ಬಂದು ನಿಮ್ ತಲೆ ಕೆಡ್ಸಿ ಅದ್ರಲ್ಲಿ ದುಡ್ಡು ಇದ್ರಲ್ಲಿ ದುಡ್ಡು, ನೆಮ್ಮದಿಯಾಗಿದ್ದೀನಿ ಕಣ, ನೆಮ್ಮದಿಯಾಗಿದ್ದೀನಿ ಕಣ, ಇಷ್ಟೇ. ಹೆಚ್ಚಿಗೆ ಹೋಗ್ಬೇಡಿ. ಎಲ್ಲ ಬರುತ್ತೆ ನಿಮಗೆ. ಮಕರಂ ಪಂಚಮದಲ್ಲಿ ಶುಕ್ರ, ಕೇಂದ್ರದಲ್ಲಿ ಬುಧ. ಯಾರು ಕೆಡಬೇಕು, ಕುಜ ಕೆಟ್ಟು ಅಷ್ಟಮದಲ್ಲಿ ಇದ್ದಾನೆ. ಸೋ ಮೆನಿ ಬ್ಯೂಟಿಫುಲ್. ಬಟ್ ಅಷ್ಟಮವನ್ನು ಕೂಡ ಶನಿ ವಕ್ರವಾಗಿ ಕುಜ ಕೇತು ರಾಹು ಎಳೆದು ನೋಡ್ತಾನೆ. ಆರೋಗ್ಯ, ದೂರ ಪ್ರಯಾಣ, ದೊಡ್ಡ ಕೆಲಸ, ದೊಡ್ಡ ಕೆಲಸ, ದೊಡ್ಡ ಮಾತು, ದೊಡ್ಡ ಆಲೋಚನೆ. ದೊಡ್ಡದು ಅಂದ್ರೆ ಗೊತ್ತಾಯ್ತಲ್ವಾ? ಅಂಥದ್ದು ಯಾರು ಪಕ್ಕದಲ್ಲೇ ಇರ್ತಾರೆ. ಬಂದ್ಬಿಡೋಣ, ಏನೂ ಆಗೋಲ್ಲ, ನೀನು ಆಗ್ಬಿಡೋಣ. ನೋಡಿ, ಮೊನ್ನೆ ಒಂದು ಹುಡುಗ ಎಷ್ಟೋ ಕೋಟಿ ಗೆದ್ದಿದ್ದೀನಿ, ನನ್ನ ದುಡ್ಡು ನನಗೆ ಕೊಟ್ಟೇ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಬೆಟ್ಟಿಂಗ್ ಅಪ್ಲಿಕೇಶನ್. ಈ ರೀತಿ ಆಗುತ್ತೆ. ಬರೋ ದುಡ್ಡು ಬರ್ಲಿಲ್ಲ, ಅವ್ರ ಮಾತು ನಂಬ್ಕೊಂಡು ಆಡಿದಾನೆ ಪಾಪ. ವಾಟ್ ಎವರ್, ಬೇಡ. 18-19 ಕೋಟಿ ಅಂತ ಬರಬೇಕಾಗಿರೋ ದುಡ್ಡು ಕೊಡ್ತಾನೆ ಇಲ್ಲ. ಕಂಪ್ಲೇಂಟ್ ಕೊಟ್ಟರು ಯಾರು ಪೊಲೀಸ್ ಅವ್ರು ತಗೋತಿಲ್ಲ ಅಂತ. ಅದೆಷ್ಟು ಸತ್ಯವೋ, ಅದೆಷ್ಟು ಸುಳ್ಳು, ಅದೇನು ಮುಚ್ಚ ಹಾಕಿದ್ರು, ಅದು ಯಾವ ದೈವವೋ ಯಾರೂ ಇಲ್ವಾ ಕೇಳಲಿಕ್ಕೆ. ನೋಡಿ, ಶನಿ ರಾಹು ಪ್ರಭಾವಗಳಾದ್ರೆ ಹಿಂಗೆ ವಕ್ರತ ವಿಕೃತ ಮನುಷ್ಯ ಬಂದು ಹೋಗಿ ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಸಕ್ಸಸ್ಸು ಇದರ ಕಡೆ ಓಡತಕ್ಕಂಥದ್ದು ಮಾಡ್ತಾನೆ. ವೆರಿ ಕೇರ್ಫುಲ್. ಎಲ್ಲಾ ರಾಶಿಗಳು, ಮುಖ್ಯವಾಗಿ ಮಕರ. ಯಾಕಂದ್ರೆ ಬುದ್ಧಿ ಸ್ಥಾನವನ್ನ ವಕ್ರವಾಗಿ ನೋಡ್ತಾ ಅಲ್ಲೇ ರಾಹು ಇದ್ದಾನೆ. ಹಂಗಾದ್ರೂ ಸರಿ, ಹೇಗಾದ್ರೂ ಸರಿ ನಾನು ಬದುಕಬೇಕು.
ಅಯ್ಯ ಹೆಂಗಾದ್ರೂ ಸರಿ ಇಲ್ಲಿ ಇಟ್ಟಿರೋ 2 ಎಣ್ಣೆ ತಿನ್ಬಲ್ಲೆ, ಇನ್ನೊಂದು 3 ಹೊಟ್ಟೆ ಹುಡುಗರು ಟಾಯ್ಲೆಟ್ ಡಮಾಲು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಕುಂಭದ್ರೋಣ ಮಳೆ ನಿಮಗೆ ಲಾಟ್ರಿ ಹೊಡೆದಾಗ ಆಗುತ್ತೆ ಮಕ್ಕಳೇ. 2ನೇ ಮನೆಯ ಶನಿ ವಕ್ರನಾಗಿ ರಾಹುವನ್ನ, ನಿಮ್ಮ ಮನೆಯನ್ನೇ, ತನ್ನ ಸ್ವಂತ ಮನೆಯನ್ನೇ ಅವನು ಕೆಟ್ಟದ್ ಮಾಡೋಲ್ಲ, ಅವನು ಕೆಟ್ಟದ್ ಮಾಡೋಲ್ಲ. ಅದನ್ನ ಬೇರೆ ಗುರು ನೋಡ್ತಾನೆ. ಅಲ್ಲಿ ನೋಡಿ, ಶನಿ ವಕ್ರ ಆಗೋ ಸಂದರ್ಭದಲ್ಲಿ ಶುಕ್ರ ಎಲ್ಲಿದ್ದಾನೆ, ಬುಧ ಎಲ್ಲಿದ್ದಾನೆ, ಶತ್ರುವಾಗಿರ್ತಕ್ಕಂಥ ಕುಜ ಏನಾಗಿದ್ದಾನೆ ನೋಡಿ. ಚಂದ್ರ ಬಂದು ಎಲ್ಲಿದ್ದಾನೆ ನೋಡಿ, ಕುಂಭಕ್ಕೆ 12ನೇ ಮನೇಲಿ ಮಲಗ್ಬಿಟ್ಟಿದ್ದಾನೆ. ಆ ಸೂರ್ಯ ಕೂಡ ವಿಶೇಷವಾಗಿ ಗುರುಸಾರದಲ್ಲಿದ್ದಾನೆ. ಲಾಕ್ ಇನ್ ಪೀರಿಯಡ್ ಇದು. ದಿವಾನ್ ಬಂಜಾಯಗ ಅಂತ ಹೇಳ್ತೀವಿ ಕೆಲವರನ್ನ. ದಶಾ ಭುಕ್ತಿ ಯೋಗ ಕರ್ಣ ಚೆನ್ನಾಗಿದ್ದು ಕುಂಭಲಗ್ನದವರಿಗೆ ಕುಂಭದ್ರೋಣ ಮಳೆಗೆ ಅಪ್ಪರ್ ಪಾಡಿಕೆ ದೇತಾ ಅಂತ ಹೇಳ್ತೀನಲ್ವಾ, ಆ ರೀತಿ ಗುಪ್ತನಿಧಿ, ಗುಪ್ತಧನ, ಗುಪ್ತ ಹೆಸರು, ಗುಪ್ತ ಕಾರ್ಯ. ಎಷ್ಟು ಗುಪ್ತವಾಗಿರ್ತೀರೋ ಅಷ್ಟು ಒಳ್ಳೇದು. ತೋರಿಸ್ಕೋಬೇಡಿ, ಹೇಳ್ಕೋಬೇಡಿ. ಖಂಡಿತ ಕೆಲವೊಂದು ಲೀಗಲ್ಗಳಲ್ಲಿ ಯುದ್ಧಗಳನ್ನ ಗೆಲ್ಲತಕ್ಕಂಥ ಸಮಯ ಬಂದಿದೆ. ಗುಪ್ತವಾಗಿದ್ದು ಯುದ್ಧಗಳನ್ನ ಗೆಲ್ಲುವಂತ ಸಮಯ ಬಂದಿದೆ. ನೀವೆಷ್ಟು ಗುಪ್ತವಾಗಿರ್ತೀರೋ ಅಷ್ಟು ಒಳ್ಳೇದು. ಹಾಗೆ ನೀವೆಷ್ಟು ನಂಬದೇ ಇರ್ತೀರೋ ಅಷ್ಟು ಒಳ್ಳೇದು. ಯಾರೂ ನಂಬೇಡಿ ಜೀವನದಲ್ಲಿ. ಕುಂಭರಾಶಿಯವರು ತಮ್ಮಿಂದ ಸೋಲಲ್ಲ, ತಮ್ಮಿಂದ ನೋವು ತಿನ್ನೋಲ್ಲ, ದೇವರಿಂದಲೂ ಅಲ್ಲ, ಕರ್ಮದಿಂದಲೂ ಅಲ್ಲ. ನೀವು ನೋವು ತಿನ್ನುವುದು ಏಕೈಕ ಭಾವ ಯಾವ್ದು ಗೊತ್ತಾ? ನೀವು ನಂಬಿಯೇ. ಒಳ್ಳೆಯವನ್ ಕಣ, ಇರ್ಲಿ ಕಣ. ದೇವ್ರನ್ನ ಕೂಡ ನೀವು ಮತ್ತೆ ಮತ್ತೆ ನಂಬೋದು. ಎಲ್ರು ಅಮ್ಮವನ್ ಕಣ. ಅದೇ ನೀವು ನಿಮ್ಮನ್ನ ನಂಬ್ಕೊಂಡು ಹೋಗಿರೋ ಅಂದ್ರೆ, ನೀವು ಇನ್ನೊಬ್ಬನ ನಂಬ್ಕೊಂಡು ಇನ್ನೊಬ್ಬ ಮಂಗನ ಕೈ ಕೆಲಸ ಕೊಟ್ಟಿರ್ತೀರಿ. ಅವನು ಬೆನ್ನುಗ್ ಚೂರಿ ಅಲ್ಲ, ಎದೆಗ್ ಚೂರಿ ಅಲ್ಲ, ನಿಮ್ಮ ಮನೆಗೆ ದೋಚಿಬಿಟ್ಟಿರ್ತಾನೆ. ಪಾಖಂಡಿ ವ್ಯಕ್ತಿಗಳು. ಅದು ನಡೆದಿರುತ್ತೆ, ತುಂಬಾ ಜನ ಹೇಳ್ತೀರಿ. ನಾನು ಅದನ್ನ ದೀರ್ಘವಾಗಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ, ಈ ಶನಿಯ ವಕ್ರ ಫಲದ ಬಗ್ಗೆ. ಆದ್ರೂ ಇದೊಂದು ಗ್ಲಿಮ್ಸ್ ಕೊಡ್ಬೇಕಿತ್ತು, ಅದಕ್ಕೋಸ್ಕರ ಕೊಡ್ತಿದ್ದಾನೆ ಈ ವಕ್ರ ಫಲಕ್ಕೆ. ಸೊ ಕುಂಭ ಲಗ್ನಕ್ಕೆ ಕುಂಭದ್ರೋಣ ಮಳೆ ಸರಿಯಾಗಿ ಇಟ್ಕೊಳ್ಳಿ ಮಕ್ಕಳೇ. ಅದರಲ್ಲೂ ಗುಪ್ತಚರ ಇಲಾಖೆ ದೊಡ್ಡ ದೊಡ್ಡ ಹಂಟರ್ಗಳು ಸಿಗ್ತಾರೆ ನೋಡಿ. ಆಲ್ರೆಡಿ ಪಾಕಿಸ್ತಾನ ಹೇಳ್ತಿದೆ, ಇಬ್ಬರು ಬಹುದೊಡ್ಡ ಉಗ್ರರನ್ನ ನಿಮಗೆ ಕೊಟ್ಟು ಬಿಡ್ತೀವಿ, ಅದು ಇದು ಅಂತ ಮಾತುಗಳು. ಅದೆಷ್ಟು ಸತ್ಯವೋ, ಬಟ್ ಆ ಮಾತುಗಳು ಬಂದಿದೆ ಅನ್ನತಕ್ಕಂಥದ್ದು ನೋಡಿ. ಒಬ್ಬ ಸಾರಿಗೆ ಸಚಿವ ರಿಸೈನ್ ಮಾಡಿದ ಮಾನ್ಯ ದಿನವೇ ಆತ್ಮಹತ್ಯೆ ಅಂತ ಒಂದು ಬರುತ್ತೆ ರಷ್ಯಾದಲ್ಲಿ. ಈ ತರ ದೊಡ್ಡ ದೊಡ್ಡ ಕಥೆಗಳು ಕೆಲವೊಂದಿದೆ. ತುಂಬಾ ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡ ಹೆಸರಿರುವ ವ್ಯಕ್ತಿಗಳಿಗೆ, ಅಟ್ಲೀಸ್ಟ್ 3 ಗವರ್ಮೆಂಟ್ಗಳಿಗೆ ತೊಂದರೆ, ಇಲ್ಲ 3 ಗವರ್ಮೆಂಟ್ನ ಅಧಿನಾಯಕರುಗಳಿಗೆ ತೊಂದರೆ. ಅದೆಲ್ಲ ನಾಳಿನ ಸಂಚಿಕೆಗಳಿಂದ ಆರಂಭ ಮಾಡ್ತಾನೆ. ನಮ್ಮ ದೇಶ, ನಮ್ಮ ರಾಜ್ಯ, ಇದೆಲ್ಲ ಒಂದು ಗ್ಲಿಮ್ಸ್ ಕೊಡ್ತಿದ್ದಾನೆ ಇದನ್ನ ಅಷ್ಟೇ. ಇನ್ನು ಪಾಲುದಾರಿಕೆಯಲ್ಲಿ ಎಚ್ಚರಿಕೆ, ನಿಮ್ಮ ಸುತ್ತಮುತ್ತಲೂ ಎಚ್ಚರಿಕೆ. ನಿಮ್ಮ ವೇಗಕ್ಕೆ ನಡೀತಿಲ್ಲ, ಎಲ್ಲವೂ ಕಾಲ ಕೂಡಿ ಬಂದಿರುವ ಸಮಯ ಬಂದಿದೆ. ಶುಕ್ರ, ಕುಜ, ಶನಿ, ರಾಹು, ಗುರು ದೃಷ್ಟಿ. ಗುರು ರಾಹುನ್ ಸೂರ್ಯನ ಹೇಳ್ಕೊಂಡು ನೋಡ್ತಿದ್ದಾನೆ. ಬ್ಯೂಟಿಫುಲ್ ಅದು. ಚಂದ್ರ ನೋಡಿ, ಬುಧ ನೋಡಿ, ಖಂಡಿತ ಅಲ್ಲೊಂದು ವಿಸ್ಮಯವನ್ನ ಖಂಡಿತ ನೀವು ಹೇಳ್ತೀರಿ. ಕೆಲವೊಂದು ವಿಶೇಷ ಪ್ರಸಾದಗಳು ಹುಡ್ಕೊಂಡು ಬರ್ತಿದೆ ಗುರುಗಳೇ ಅನ್ನತಕ್ಕಂಥದ್ದು. ಸ್ವಲ್ಪ ನಿದ್ರೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಸೋಮಾರಿತನ ಜಾಸ್ತಿ ಆಗುತ್ತೆ. ಎಚ್ಚರಿಕೆ. ಆರೋಗ್ಯದ ಕಡೆ ಕೂಡ ನೀವು ಕಾಪಾಡ್ಕೊಳ್ಳಿ. ಇನ್ನು ಮೀನ ರಾಶಿ ಲಗ್ನ ಶನಿ, ಭಾರ ಶನಿ, ಗುರು ಯೋಗವಾಗಿಲ್ಲ. ಇರೋ ಶನಿಯು ಏನೋ ಒಂದಷ್ಟು ಕೊಡ್ತಿದ್ದ ವಕ್ರವಾಗ್ತಾನೆ. ಇರೋ ಶನಿ ನಿಮಗೆ ಭಾರ ಶನಿ 7.5 2ನೇ ಹಂತಕ್ಕೆ ಬಂದಿರತಕ್ಕಂಥ ಮೀನ ಲಗ್ನಕ್ಕೆ ಮತ್ತೆ ವಕ್ರವಾಗಿ ವ್ಯಯಭಾವ ನೋಡೋದ್ರಿಂದ ಕನ್ಫರ್ಮ್ ಹೇಳ್ತಾನೆ, ನಿಮಗೆ ವಿಪರೀತ ಖರ್ಚುಗಳು, ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು. ಕಮಿಟ್ಮೆಂಟ್ ಕೊಡಬೇಡಿ, ಜಾಗ್ರತೆ. ನಿಮ್ಮಿಂದ ಬೇರೆಯವರು ಊರ್ಜಿತ ಆಗ್ತಾರೆ. ಒಡ ಹುಟ್ಟಿದ ಸೋದರಿಯರಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರಿಂದ ನಿಮ್ಗೆ ಒಳ್ಳೆ ಸಹಕಾರ ಬರುತ್ತೆ ಸಿಕ್ಕಾಬಟ್ಟೆ. ನೋಡಿ, ಶನಿ ವಕ್ರ ಇನ್ನೊಂದು 15 ದಿನದಲ್ಲಿ ದೊಡ್ಡ ದೊಡ್ಡ ಭೂಮಿ ಪ್ರಾಜೆಕ್ಟ್ಗಳು, ವ್ಯವಹಾರಗಳು, ಅಗ್ನಿಕಾರಕ, ಅಗ್ನಿತತ್ವ ಕುಜ, ಅಗ್ನಿಗೆ ಸಂಬಂಧಿತ ಕೆಲಸ, ಎಲೆಕ್ಟ್ರಿಸಿಟಿ ಬೋರ್ಡ್, ಪವರ್ ಪ್ರಾಜೆಕ್ಟ್ಸ್, ದೊಡ್ಡ ದೊಡ್ಡ ಲ್ಯಾಂಡ್ ಪ್ರಾಜೆಕ್ಟ್ಸ್,
ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಂತ ಕೆಲಸ ಕಾರ್ಯ, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಭೂಮಿ, ಸಿಮೆಂಟು, ಈ ಥರದ್ರೆಲ್ಲ ಇದ್ರಲ್ವಾ, ಅದರಲ್ಲೆಲ್ಲ ಒಂಥರ ಕಟ್ಟಾಕೊಂಡಿರೋದು. ಇನ್ನೊಂದು 15 ದಿನದಲ್ಲಿ ಕುಜನ ಮೂವ್ಮೆಂಟ್ ನಡೆಯುತ್ತೆ. ಶನಿ ನೋಡಿ ವಕ್ರವಾಗಿ 12ನೇ ಮನೆ, ಬ್ಯೂಟಿಫುಲ್. ಆದರೆ ಕಳ್ಳತನಗಳಾಗ್ತವೆ. ಶನಿ ರಾಹು 12ನೇ ಮನೆಯಲ್ಲಿದ್ರೆ ಕಳ್ಳತನ, ಏನೋ ಕಳ್ಕೋತೀರಿ. ದೊಡ್ಡದಾದ ವಸ್ತುವನ್ನು ಕಳ್ಕೊಳ್ಳೋ ಅಂತ ಯೋಗವಿರುತ್ತದೆ. ಎಚ್ಚರಿಕೆ. ನಿಮ್ಮ ಸೀಕ್ರೆಟ್ಸ್ ಇನ್ನೊಬ್ರಿಗೆ ರಿವೀಲ್ ಆಗ್ಬಿಡುತ್ತೆ. ನಿಮ್ಮ ಬಿಸ್ನೆಸ್ ಸೀಕ್ರೆಟ್, ನಿಮ್ಮ ವ್ಯವಹಾರದ ಸೀಕ್ರೆಟು, ಮುಚ್ಚಿಟ್ಟ ಸೀಕ್ರೆಟು, ಹಣಕಾಸಿನ ಸೀಕ್ರೆಟು, ಯಾವುದೋ ಒಂದು ಮಾಡಿಟ್ಕೊಂಡಿರೋ ಎಡವಟ್ಟು ಸೀಕ್ರೆಟು ಖಂಡಿತ ಹೊರಗಡೆ ಬಂದು ವಾಂತಿ ಹಾಕಿದಾಗ ಆಗ್ಬಿಡುತ್ತೆ. ಯಾಕಂದ್ರೆ ಗುರು 28ನೇ ತಾರೀಕು ಬಿಡುವಾಗ ಉಚ್ಚಂಗತನಾಗಿ ಗುರು ನಕ್ಷತ್ರದಲ್ಲಿ ಇರ್ತಾನೆ. ಕಾರಕ ಭಾವನಾ ಅಸ್ತಿ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು, ಒಂಟಿ ಗುರು, ಪೂರ್ಣ ಲೋಕೆ. ನೀವು ಅಂಥದ್ದೇನಾದ್ರೂ ಮಾಡಿಟ್ಕೊಂಡಿದ್ದ ಅಂದ್ರೆ ಅದರಿಂದ ಒಡ ಹುಟ್ಟಿದವರ ಜೊತೆ ಎಷ್ಟು ಮಧುರವಾಗಿರ್ತೀರೋ ಅಷ್ಟು ಚಂದ. ಇನ್ನಷ್ಟು ಈ ಒಂದು ಶನಿಯ ವಕ್ರ ಫಲದ ಬಗ್ಗೆ ಮತ್ತಷ್ಟು ವಿಶದವಾಗಿ ರಾಶಿ ಅಂತರ್ಗತವಾಗಿ ನಾಳಿನ ಸಂಚಿಕೆಯಿಂದ ನಿಮಗೆ ತಿಳಿಸ್ಕೊಡ್ತೇನೆ. ಇದೊಂದು ಗ್ಲಿಮ್ಸ್ ಅನ್ನ, ಇದನ್ನೇನು ಹೇಳ್ತೇವೆ ನಿಮ್ಮ ಭಾಷೆಯಲ್ಲಿ ಟೀಸರ್ ಅನ್ಬೋದು, ಇಲ್ಲ ಟ್ರೇಲರ್ ಅನ್ಬೋದು, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ನಾನು ಹೇಳ್ತಾನೆ. ಆಯ್ತು. ಸೊ ನಿಮ್ಮ ಜೊತೆ ನಾಳಿನ ಸಂಚಿಕೆನಲ್ಲಿ ಮುಂದುವರಿಸ್ತೇನೆ. ಈಗ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ವಾರದ ಭವಿಷ್ಯ ಹೇಗಿದೆ ಅನ್ನೋದು ಕೂಡ ಚರ್ಚೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ. ಚೆನ್ನಾಗಿದೆ. ಇನ್ನೂ ಒಂದು ವಾರ ತಟ್ಕೊಳ್ಳಿ. ಶನಿ ವಕ್ರ ಬಿಡ್ತಿರೋದ್ರಿಂದ ಸ್ವಲ್ಪ ಉಸಿರಾಡ್ತಕ್ಕಂಥ ಸ್ಥಾಯಿ ಬರುತ್ತೆ. ಏನು ಯೋಚನೆಯನ್ನು ಮಾಡಬೇಡಿ, ಒಳ್ಳೇದಾಗುತ್ತೆ. ಉದ್ಯೋಗ, ಓಡಾಟ, ತುಂಬ ಬುದ್ಧಿ ಉಪಯೋಗಿಸೋಕೆ ಹೋಗ್ಬೇಡಿ. ಶಕ್ತಿ ಇಲ್ದಿದ್ದಾಗ ಬುದ್ಧಿ ವಿಪರೀತ ಓಡುತ್ತೆ. ಅದು ಹಾಗೆ. ಹೌದು, ಕುಜ ನೋಡಿ ಬಲ ಕಳ್ಕೊಂಡಾಗ, ಶುಕ್ರ ನೋಡಿ ಎಷ್ಟು ಬಲವಾಗಿದ್ದಾನೆ, ಬುಧ ನೋಡಿ ಎಷ್ಟು ಬಲವಾಗಿದ್ದಾನೆ, ಶನಿ ನೋಡಿ ಎಷ್ಟು ಇವರೆಲ್ಲ ಶತ್ರುಗಳು. ಶನಿ, ಶುಕ್ರ, ಬುಧ ಮಿತ್ರರು. ನಿಮ್ಮ ಶಕ್ತಿಕಾರಕ ಯಾರು? ಕುಜ. ನಿಮ್ಮ ಮಿತ್ರಕಾರಕ ಯಾರು? ಗುರು. ಇವರಿಬ್ರು ಏನಾಗಿದ್ದಾರೆ ನೋಡಿ. ಆ ಸೂರ್ಯ ಕೂಡ ಹೋಗ್ಬಿಟ್ಟು ವಿಶೇಷವಾಗಿ ಪುಟ್ಟದಾಗಿ ರಾಹು ನಕ್ಷತ್ರದಲ್ಲಿ ಇದು ಬಿಟ್ಟಿದ್ದಾನೆ. ಗುರು ನಕ್ಷತ್ರದಲ್ಲೇ ಗುರು ರಾಹು ನಕ್ಷತ್ರ ಆಗ್ಬಿಟ್ಟಿದೆ. ಸೊ 3ನೇ ಮನೆ ಸುಮ್ಮನೆ ನೋಡೋಕ್ ಮಾತ್ರ, ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೋ ಅನ್ನೋ ತರ ಇದೆ. ಮೇಷ ಲಗ್ನ, ಮೇಷ ರಾಶಿಯವರಿಗೆ ಸೊ ವಿಪರೀತ ಬುದ್ಧಿ ಎಳೆಯುತ್ತೆ. ಸಮಾಧಾನವಾಗಿ ಇರೋದನ್ನ ಉಳಿಸ್ಕೊಳ್ಳುವಂತ ಕೆಲಸ ಕಾರ್ಯಗಳು ಮಾಡಿ, ದೊಡ್ಡ ನಿರ್ಧಾರ, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ನಿರ್ಧಾರ ತಗೋಬಿಡ್ತೀನಿ, ಬಂಡೆಗೆ ಹೋಗಿ ಚಚ್ಕೋತೀನಿ, ಇದೆಲ್ಲ ಮಾಡ್ಕೊಳಕ್ ಹೋಗ್ಬಿಡಿ. ಆಪರೇಷನ್ ಮಾಡ್ಕೊಳ್ಳೋ ಸಮಯ ಅಲ್ಲ. ಇನ್ನೊಂದು 15 ದಿನ ಮೇಜರ್ ಸರ್ಜರಿ ಆಗ್ಲೇಬೇಕು, ತಗೊಂಡ್ಬಿಡಿ ಆಪ್ಷನ್. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಬಾಧಕ ಸ್ಥಾನವನ್ನ ಗುರು ನೋಡ್ತಿರೋದ್ರಿಂದ ಒಂದು ಸ್ವಲ್ಪ ಚೇತರಿಸ್ಕೊತೀರಿ. ಬಟ್ ಆದ್ರೂ ಅಕಸ್ಮಾತ್ ಸರ್ಜರಿ ಇನ್ನೊಂದು ಇದೆ ಅಂದ್ರೆ ಇನ್ನೊಂದು 15 ದಿನ, ಜುಲೈ 28ರವರೆಗೆ ತಳ್ಳಿ ಹಾಕಿ. ವೃಷಭ ರಾಶಿ. ಶನಿ ವಕ್ರನಾಗಿದ್ದಾನೆ. ಬ್ಯೂಟಿಫುಲ್. ಲಗ್ನಾಧಿಪತಿ, ರಾಶಿಯಾಧಿಪತಿ ಶುಕ್ರ ನಿಮ್ಮನೇಲೆ, ಗುರು ಬುಧ 2ನೇ ಮನೆಯಲ್ಲಿ, ಬುಧ 3ನೇ ಮನೆಯಲ್ಲಿ. ಸ್ವಲ್ಪ ತರಲೆ ಬುದ್ಧಿಗಳು ಸ್ವಲ್ಪ ಬರ್ತಕ್ಕಂಥದ್ದಾಗುತ್ತೆ ನೋಡಿ. ವ್ಯವಹಾರ ಮಾಡುವವನು ಒಳ್ಳೆಯವನಾಗಿರ್ಬಾರ್ದು, ಒಳ್ಳೆಯವನಾಗಿರೋವನು ವ್ಯವಹಾರ ಮಾಡಬಾರ್ದು. ಕಟುಕನೇ ಆಗಬೇಕು. ವಾಕ್ಔಟ್ ಮೀನ್ಸ್ ವಾಕ್ಔಟ್. ವಿ ಡೋಂಟ್ ನೀಡ್ ಯು ಅಷ್ಟೇ. ಅಯ್ಯೋ ಪಾಪ ದಮ್ಮಯ್ಯ, ಅದಿಲ್ಲ, ಅದು ನಡೆಯುವಲ್ಲ. ಅವರನ್ನೇ ಕುಂದಿರ್ಸ್ಬೇಕು ವ್ಯವಹಾರ ಮಾಡೋ ಜಾಗದಲ್ಲಿ. ಅವನ್ ಬಂದು ಒಳ್ಳೆ ಗುರು ತರ ಯೋಚನೆ ಮಾಡಿದ್ರೆ ನಡೆಯೋದಿಲ್ಲ ಮಕ್ಕಳೇ. ದಟ್ ಇಸ್ ದೇರ್. ಸೊ ವೃಷಭ ರಾಶಿ ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ವೃತ್ತಿ ಉದ್ಯೋಗಗಳನ್ನ ನೋಡ್ಕೊಳ್ಳಿ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಇನ್ನು ಮಿಥುನ ರಾಶಿ.
ಚೆನ್ನಾಗಿದೆ. ವಾಣಿಗೆ ಸಂಬಂಧಿತ ಕೆಲಸ, ಟೆಲಿಕಾಲಿಂಗ್, ಕಸ್ಟಮರ್ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು, ಎನಿಥಿಂಗ್ ಬುದ್ಧಿ ಉಪಯೋಗಿಸಿ, ಜ್ಞಾನ ಉಪಯೋಗಿಸಿ ಇನ್ನೊಬ್ಬರ ಅಡ್ವೈಸ್ ತಗೊಂಡು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೆಯತಕ್ಕಂಥ ವಾರ. ಸ್ವಲ್ಪ ಇನ್ಫೆಕ್ಷನ್ಗಳು ಸ್ವಲ್ಪ ಆಗುತ್ತೆ, ನೋಡಿಕೊಂಡು ನೀವು ಸ್ವಲ್ಪ ಕೇರ್ಲೆಸ್ಸು, ಫುಡ್ಡು, ಊಟ, ಓಡಾಟ ಅನ್ನತಕ್ಕಂಥದ್ದು. ಕರ್ಕಾಟಕ ರಾಶಿ, ತಲೆ ಕೆಡಿಸೋ ಬುಧ, ಒಂಟಿ ಬುಧ ಇರಬಾರ್ದು, ಒಂಟಿ ಗುರು ಇರಬಾರ್ದು ಜಾತಕದಲ್ಲಿ ಅಂತ ಹೇಳ್ತೇವೆ. ಒಂಟಿ ಬುಧ ಇದ್ದಾನೆ, ಏನೇನೋ ಒಂದು ಸಣ್ಣ ಎಳೆದಾಟ, ಒದ್ದಾಟ, ಗುದ್ದಾಟ ಮಾಡಿಸ್ತಕ್ಕಂಥದ್ದು ಆಗ್ತಿರುತ್ತೆ. ಈ ಎಚ್ಚರಿಕೆ, ಇದು ಮಾಡುವ, ಅದು ಮಾಡುವ, ಇನ್ನೆಲ್ಲೋ ಮಂಪು, ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸು, ಮೆಂಟಲ್ ಇಶ್ಯೂಸು, ಫಿನಾನ್ಷಿಯಲ್ ಸ್ಟ್ರೆಸ್ಸು, ಹೀಗಾಗ್ಬಿಟ್ರೆ, ಹಾಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಹಿಂಗಾಗ್ಬಿಟ್ರೆ, ಈ ಥರದ್ದು ನಾನಾ ಕಂಪನಗಳನ್ನು ಬುಧ ಮಾಡಿಸ್ತಕ್ಕಂಥದ್ದು ಮಾಡ್ತಿರ್ತಾನೆ. ವಿಷ್ಣು ಸಹಸ್ರನಾಮ ಸ್ವಲ್ಪ ಕೇಳ್ಕೊಳ್ಳಿ. ಶುಕ್ರ ಚೆನ್ನಾಗಿದ್ದಾನೆ, ಲಕ್ಷ್ಮೀ ದ್ಯೋತಕ, ಸಂಪಾದನೆ ಕೊರತೆ ಇಲ್ಲ. ಆಯ್ತು, ವೃತ್ತಿ ಒಂದು ಸ್ವಲ್ಪ ಪರಿಶ್ರಮ ಅಷ್ಟೇ, ನೀನು ಗಾಬರಿ ಪಡಬೇಡಿ. ಇನ್ನು ಸಿಂಹ ರಾಶಿ, ಗುರು ಚೆನ್ನಾಗಿದೆ, ಸೂರ್ಯ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದೆ. ಬುಧ ಒಬ್ಬ 12ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಬುದ್ಧಿ ಹೋಗಿ ಮಲಗ್ಬಿಟ್ಟಿದ್ದಾನೆ. ಶಕ್ತಿಕಾರಕನು ಸ್ವಲ್ಪ ಶಕ್ತಿ ವಿಹೀನ ಆಗಿರೋದ್ರಿಂದ ಶಕ್ತಿ ಇರೋ ಕೆಲಸನೂ ಮಾಡಬೇಡಿ, ತುಂಬಾ ಬುದ್ಧಿ ಉಪಯೋಗಿಸೋ ಕೆಲಸನೂ ಮಾಡಬೇಡಿ. ಹೌದು, ತೇರಿಗೆಳಿತು ಕೋಣ ನೀರಿಗೆಳಿಸ್ತು ಅಂತ. ಜ್ವರ, ನೀವು ಜಟ್ಟಿಯ ನಿಜವೇ ಜ್ವರ ಬಂದಾಗ ಹೋಗ್ಬಿಟ್ಟು ಗುದ್ದಾಡ್ತೀನಿ ಅಂದ್ರೆ ಹೌದಲ್ವಾ? ತುಂಬಾ ಕನ್ಫ್ಯೂಷನ್ಗಳು, ಒತ್ತಡಗಳು ಇದ್ದಾಗ ನಮ್ಮ ಲೆಕ್ಕಾಚಾರಗಳು ವರ್ಕ್ ಆಗಲ್ಲ. ಆಗ ಸುಮ್ಮನೆ ಎದ್ದು ಬಿಡಬೇಕು, ಪ್ರೆಷರ್ ತಗೋಬಾರ್ದು. ಆ ರೀತಿ ಸ್ವಲ್ಪ BP ವೇರಿಯೇಷನ್ ಇದ್ರೆ, ಬ್ಲಡ್ ಕಮ್ಮಿ ಇದ್ರೆ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ. ಉದ್ಯೋಗ, ಸಂಪಾದನೆ ಯಾವುದಕ್ಕೂ ತೊಂದರೆ ಇಲ್ಲ. ಮಿತಿಮೀರಿ ಶಕ್ತಿ ಉಪಯೋಗಿಸ್ಬೇಡಿ, ಮಿತಿಮೀರಿ ಬುದ್ಧಿ ಉಪಯೋಗಿಸ್ಬೇಡಿ. ವಿನಾಶಕಾಲೇ ವಿಪರೀತ ಬುದ್ಧಿ. ಇನ್ನು ಕನ್ಯಾ ರಾಶಿ, ಬುದ್ಧಿಕಾರಕ ಲಾಭದಲ್ಲಿ ಅಯ್ಯೋ, ನಿಮಗೆ ಈ ವಾರ ಬರೀ ಐಡಿಯಾಗಳೇ, ಆಲೋಚನೆಗಳೇ, ಚಿಂತನೆಗಳೇ, ಲೆಕ್ಕಾಚಾರಗಳೇ ಈ ರೀತಿ ಓಡ್ತಿರ್ತಕ್ಕಂಥದ್ದು ಇರುತ್ತೆ. ವಿಪರೀತ ಲೆಕ್ಕಾಚಾರಗಳು, ವಿಪರೀತ ಲೆಕ್ಕಾಚಾರಗಳು ಓಡುತ್ತಿರುತ್ತವೆ. ಕನ್ಯಾ ರಾಶಿಗೆ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಓಡಬೇಡಿ. ಸಾಫ್ಟ್ ಟಚ್. ನೀವಂತರ ಮಾಡಲಿಂಗ್ ಏಜೆನ್ಸಿ, ಡಿಸೈನಿಂಗ್ ಏಜೆನ್ಸಿ, ಈ ಒಂದು ಗೈಡಿಂಗ್ ಏಜೆನ್ಸಿ, ಗೈಡ್ ಮಾಡೋದು, ಟೀಚ್ ಮಾಡೋದು, ಕೋಚ್ ಮಾಡೋದು, ಪ್ಲಾನಿಂಗ್ ಮಾಡ್ಕೊಡೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಡೋದು, ಇವುಗಳು ಉತ್ತಮ. ತುಂಬ ಪ್ರೆಷರು, ದೈಹಿಕ ಪ್ರೆಷರು, ಮನಸ್ಸಿಗೂ ಅಷ್ಟೇ ವಿಪರೀತ ಪ್ರೆಷರ್ ಆಗ್ಬಿಟ್ರೆ ನಿಮ್ಗೆ ಸುಸ್ತಾಗ್ಬಿಡುತ್ತೆ. ಒಂದೇ ಬಾರಿ 5 ಜನ ಬಂದು 5 ಪ್ರಶ್ನೆ ಕೇಳಿ ಹಂಗೆ ತಲೆ ಸುತ್ತ ಕೂತ್ಕೊಬಿಡ್ತೀವಿ. ಕನ್ಯಾ ರಾಶಿ ಆಗೋದಿಲ್ಲ ಅಂತ ಒಂದು ಭಾವ. ಅದೊಂದು ನೋಡ್ಕೊಳ್ಳಿ. ಒಂದೇ ಬಾರಿಗೆ 4 ಕೆಲಸ, 5 ಕೆಲಸ ಮೈ ಮೇಲೆ ಹೇಳ್ಕೊಳಕ್ ಹೋಗ್ಬೇಡಿ ಅಷ್ಟೇ ವಾರ. ಇನ್ನು ತುಲಾ ರಾಶಿ, ವೃತ್ತಿಯಲ್ಲಿ ಸ್ವಲ್ಪ ತಳಮಳ ನೋಡ್ತೀರಿ. ನೀವೆಷ್ಟೇ ಮಾಡಿದ್ರೂ ನಿಮ್ ಸ್ಪೀಡ್ ಸಾಕಾಗೋಲ್ಲ. ಇಲ್ಲ, ಯಾವ ಕೆಲ್ಸಕ್ಕೆ ಸ್ಪೀಡ್ ಇರಬೇಕು ಆ ಕೆಲಸ ಸ್ಲೋ ಮಾಡ್ತೀರಿ, ಯಾವ ಕೆಲಸ ಸ್ಲೋ ಇರಬೇಕು ಆ ಕೆಲಸ ಸ್ಪೀಡಾಗಿ ಮಾಡ್ತೀರಿ. ರೋಡಲ್ಲಿ ಗಾಡಿ ಓಡಿಸೋಕೆ ನಿಧಾನವಾಗಿ ಓಡಿಸ್ಬೇಕು. ಇನ್ನೊಬ್ರು ಮೈ ಮೇಲೆ ಬರೋವಾಗ ಓಡಿಸಿದ್ರೆ ಅಷ್ಟೇ. ನೋಡಿ, ಮೊನ್ನೆ ಯಾರೋ ಸ್ಪೀಡಾಗಿ ಓಡಿಸಿದ್ದಲ್ದೆ, ಎಡವಟ್ಟು ಮಾಡಿದ್ದಲ್ದೆ ಹೋಗಿ ಕೇಳೋಕೆ ಹೋದ್ರೆ ತಲ್ವಾರ್ ತೆಗಿತಾನಂತೆ. ಪಬ್ಲಿಕ್ ಹಾಕೊಂಡು ಗೂಸ ಇಟ್ಟಿದ್ದಾರೆ. ಹೀಗೆ ಆಗೋದು ಆಗಿದೆ ತಾನೆ. ಇನ್ಶೂರೆನ್ಸ್ ನೋಡ್ಕೋತಾರೆ ಬಿಡಿ, ಆಯ್ತು ಅಣ್ಣ, ಸಾರಿ ಅಣ್ಣ, ಇನ್ಶೂರೆನ್ಸ್ ಕಂಪ್ನಿ ಇದೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾರೇ ಆಗಲಿ ಅಪಘಾತಗಳು ಜಾಸ್ತಿ ಈಗ ಆಗಿದೆಯಾ, ಆಯ್ತು ಸರ್, ನೀವು ಮಾತಾಡ್ಕೊಳ್ಳಿ, ಇನ್ಶೂರೆನ್ಸ್ ಕಂಪ್ನಿಗೆ ಹೋಗೋಣ. ಇನ್ನೇನಕ್ಕೆ ಇನ್ಶೂರೆನ್ಸ್ ಕಟ್ಟಿರೋದನ್ನು ಪೂಜೆ ಮಾಡೋಕ? ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಎತ್ತೋ ಹಾಗೇ ಇಲ್ಲ. ಇಯರ್ಲಿ ವಿ ಆರ್ ಪೇಯಿಂಗ್ ಇನ್ಶೂರೆನ್ಸ್ ಅಲ್ವಾ? ಅದೊಂದು ಕಾಮನ್ ಸೆನ್ಸ್ ಬಳಸಿ. ಏನಕ್ಕೆ ರೋಡಲ್ಲಿ ನಿಂತು ಒಡೆದಾಡ್ಕೋತೀರಿ, ಬಡದಾಡ್ಕೋತೀರಿ, ಗುದ್ದಾಡ್ಕೋತೀರಿ? ಬಾಯಿಗೆ ಬಂದಿದ್ದ ಮಾತುಗಳೆಲ್ಲ ಅಸಭ್ಯವಾಗಿ ಮಾತಾಡಿ ನಿಮ್ಮ ತನವನ್ನು ಕಳ್ಕೊತಿದ್ದೀರಿ. ಈ ಎಚ್ಚರಿಕೆ ತುಲಾ ರಾಶಿ, ನೀವು ಅಷ್ಟೆ. ವೃಶ್ಚಿಕ ರಾಶಿ, ಶುಕ್ರ ಕಳತ್ರಕಾರಕ ಶುಕ್ರ, ಲಕ್ಷ್ಮೀಕಾರಕ ಶುಕ್ರ, ಭೋಗಕಾರಕ ಶುಕ್ರ ಪ್ರಬಲವಾಗಿ, ಹಾಗೆ ಬುಧ ಪ್ರಬಲವಾಗಿ ಕೂತಿದ್ದಾನೆ. ಕುಜ ಇನ್ನೂ ಡಾನ್ಸ್ ಆಡ್ತಲೇ ಇದ್ದಾನೆ. ಸ್ವಲ್ಪ ಚೇತರಿಸ್ಲಿಕ್ಕೆ ಶನಿ ವಕ್ರ ಬಿಟ್ಟಿದ್ದಾನೆ. ಮಂಕು ಬಡಿದಿರೋ ದೇಹಕ್ಕೆ, ಮಂಕು ಬಡಿದಿರೋ ಬುದ್ಧಿಗೆ ಕೆಲವೊಂದು ದಾರಿಗಳು ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತಾನೆ.
ವೃಶ್ಚಿಕ ರಾಶಿಗೆ ವಿಶೇಷವಾಗಿ ಚೆನ್ನಾಗಿದೆ. ಸ್ವಲ್ಪ ಖರ್ಚುಗಳು ಸ್ವಲ್ಪ ಜಾಸ್ತಿ, ಅದೇ ರೀತಿ ಲಕ್ಸುರಿಯಾಗಿ ಬದುಕತಕ್ಕಂಥ ಒಂದು ಪ್ರಭಾವ. ಇನ್ನು ಧನುಸು ರಾಶಿ, ಚೆನ್ನಾಗಿದೆ. ನಿಮಗೂ ವಿಪರೀತ ಬುದ್ಧಿ ಓಡುತ್ತೆ, ಸಿಕ್ಕಾಬಟ್ಟೆ. ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಯಾವುದೇ ರೀತಿಯ ಒಂದು ಗೈಡ್ ಮಾಡತಕ್ಕಂಥ, ಮಾರ್ಗದರ್ಶನ ಮಾಡತಕ್ಕಂಥ ಉದ್ಯೋಗ, ಕೆಲಸ, ಕಾರ್ಯ ಯಾವುದೇ ರೀತಿಯದ್ದು ಅದ್ಭುತವಾಗಿರತಕ್ಕಂಥ ಒಂದು ವಾರ. ಇನ್ನು ವಿಶೇಷವಾಗಿ ಮಕರ ರಾಶಿ, ಎತ್ತೇರಿಗೆಳಿತು ಕೋಣ ನೀರಿಗೆಳಿತು ಬುಧ ಅಂತ ಜಾಗದಲ್ಲಿ ಕೂತಿದ್ದಾನೆ 7ನೇ ಮನೆಯಲ್ಲಿ, ನೆನ್ಪಿಟ್ಕೊಳ್ಳಿ, ಅದು ಡೇಂಜರು. ಬಾರೋ ಮಾಡಿಬಿಡೋಣ, ಎದುರುಗಡೆ ಬಂದು ತಲೆ ಕೆಡಿಸ್ತಾನೆ, ಬಾರೋ ಇಲ್ಲೆಲ್ಲೋ ಹೋಗೋಣ, ಅಲ್ಲೆಲ್ಲೋ ಹೋಗೋಣ, ಸುಮ್ಮನೆ ಅಲೆಮಾರಿತನವನ್ನ ಮಾಡಿರ್ತಾನೆ. ನಿಮಗೆ ಎಷ್ಟು ಗೊತ್ತಿದೆಯೋ ಅದರಲ್ಲಿ ಗೊತ್ತಿಲ್ದಿರೋದೇನೋ ಮಾಡಬೇಡಿ, ತುಂಬ ತರಲೆಗಳ ಮಾತು ಕೇಳಬೇಡಿ, ತುಂಬ ಬುದ್ಧಿವಂತರು ಬಂದು ನಿಮಗೆ ತಲೆ ಕೆಡಿಸ್ತಾರೆ, ಇದೆಲ್ಲ ಆಗುತ್ತೆ. ತಟಸ್ಥಂ ಬುಧ ಸುಮ್ಮನೆ ಅವಮಾನಗಳು. ನನಗೆಲ್ಲ ಗೊತ್ತು, ಇಲ್ಲವೇ ಇಲ್ಲ. ನಮಗೆ ಯಾವತ್ತು ಗೊತ್ತು ಅನ್ಕೋತೀವೋ ಆವತ್ತು ನಮ್ಮ ಅಧಪತನ ಆರಂಭ. ನನಗೆಲ್ಲ ಗೊತ್ತು ಅಂತ ಯಾವತ್ತು ಅನ್ಕೋತೀರೋ, ಅಶ್ವತ್ಥಾಮ 15ನೇ ದಿನ ಸೋಲದ ಅದಕ್ಕೆ. ನನಗೆಲ್ಲ ಗೊತ್ತು, ನಾನು ಅಸ್ತ್ರ ಶಸ್ತ್ರ ವಿದ್ಯೆಗಳ ಪಾರಂಗತ ಅಂತ ಹೇಳಿ ನಾರಾಯಣಾಸ್ತ್ರ ಬಿಟ್ಟು ಕೃಷ್ಣರು ತಟಸ್ಥ ಮಾಡಿಸ್ತಾರೆ. ಎಲ್ಲಾನು ತಲೆ ಬಗ್ಸಿ, ಆ ನಾರಾಯಣಾಸ್ತ್ರಕ್ಕೆ ಒಂದು ವರ ಇರುತ್ತೆ, ಶಕ್ತಿ. ಎದುರುಗಡೆ ಯುದ್ಧ ಮಾಡ್ತೀನಂತ ಬರೋವನ ಮೇಲೆ ವಿಜೃಂಭಿಸ್ಬಿಡುತ್ತೆ. ಆಯುಧ ಹಿಡ್ಕೊಂಡಿರೋವನ್ನ ಬಿಡೋದೇ ಇಲ್ಲ, ರಥದ ಮೇಲೆ ಇರೋವನ್ನ ಬಿಡೋಲ್ಲ, ಎಳ್ದು ಎಲ್ಲ ನಿಲ್ಸಿ ಬಗ್ಗಿಸ್ತಾರೆ. ನೋಡಿದ್ರೆ ನಾರಾಯಣಾಸ್ತ್ರ ಉಪಸಂಹಾರ, ತಳಿಲಿಕ್ಕಾಗಲ್ಲ. ಆಗ್ನೇಯಾಸ್ತ್ರ ಬಿಡ್ತಾನೆ, ಬ್ರಹ್ಮಾಸ್ತ್ರವನ್ನೇ ಬಿಟ್ಟು ಉಪಸಂಹಾರ ಮಾಡ್ಬಿಡ್ತಾನೆ. ಬೇಜಾರಾಗ್ಬಿಡುತ್ತೆ. ಅವನು ಹೇಳ್ತಾನೆ, ನಾನು ಯಾರು ಗೊತ್ತಾ, ನಾನು ಏನು ಗೊತ್ತಾ, ನಾನು ಎಂಥದ್ದು ಗೊತ್ತಾ ಅಂತ ಕೊಚ್ಕೊಂಡವನು. ಆಚಾರ್ಯ ಪುತ್ರ ಇರಬೇಕಾದಾಗ ನೀನು ಯಾಕೆ ಯೋಚಿಸುವೆ ಕೌರವೇಶ್ವರ ಅಂತಾನೆ. ಮಣ್ಣಾಂಗಟ್ಟಿ ಮುಖ ಮೂತಿ ಚರ್ಚಿಸ್ಕೊಂಡು ಸೋದೆ ಮುಖದಲ್ಲಿ ಹೋಗ್ತಿದ್ರೆ ಆಗ ವೇದವ್ಯಾಸರು ಪ್ರತ್ಯಕ್ಷ ಆಗ್ತಾರೆ ಆ ಮೇಘಮಂಡಲದಲ್ಲಿ. ಯಾಕೆ ಸ್ವಾಮಿ ಇದು ನನಗೆ ಇಂಥ ದೊಡ್ಡ ಒಂದು ಜನ್ಮತಾ ಒಂದು ಮಣಿ ಆ ನೆತ್ತಿಯಲ್ಲಿ, ಅದಿರೋವರೆಗೂ ಅವನನ್ನೇನೂ ಮಾಡ್ಲಿಕ್ಕಾಗೋದಿಲ್ಲ. ಚಿರಂಜೀವಿ, ಶಿವನೇ ಇಟ್ಟಂತ 3ನೇ ಕಣ್ಣಿನ ತರ ಒಂದು ವಿಶೇಷವಾದಂಥ ವಜ್ರ ಅವನ ನೆತ್ತಿಯಲ್ಲಿ. ನನಗಿಂತ ಸೋಲು, ನಾನೇನು ಸಾಧನೆ ಅಲ್ವಾ ಅಂದ್ರೆ, ನೀನು ಕಡಿಮೆ ಏನಪ್ಪ, ನೀನು ಯಾರು ಗೊತ್ತಾ, ಹಿಂದಿನ ಜನ್ಮದಲ್ಲಿ ಶಿವನನ್ನ ಮೆಚ್ಚಿಸ್ಲಿಕ್ಕೆ ಒಂದು ಮರಳಿನಲ್ಲೇ ಶಿವನನ್ನ ತಯಾರಿಸಿ ಪೂಜೆ ಮಾಡಿದೆ. ಅವರೂ ಕೂಡ ಮಾಡಿದವರೇ, ಕೃಷ್ಣ ಹಾಗೂ ಅರ್ಜುನ. ಆದರೆ ಮೂವರು ಶಿವನನ್ನು ಪೂಜೆ ಮಾಡಿದವರೇ, ಆದರೆ ನಿನಗಿಂತ ಒಂಚೂರು ಹೆಚ್ಚು. ಯಾಕೆಂದ್ರೆ ಶಿವನನ್ನ ಲಿಂಗ ಸ್ವರೂಪಿಯಾಗಿಯೇ ಪೂಜೆ ಮಾಡಿದ್ರೆ ತುಂಬಾ ವಿಶೇಷ ಫಲ. ನೀನೇನ್ ಮಾಡಿಬಿಟ್ಟೆ, ರೂಪ ಸ್ವರೂಪವಾಗಿ 4 ಕೈಗಳಿಟ್ಟು ಬಿಟ್ಟು ಡಮರುಗ, ತ್ರಿಶೂಲ, ಇನ್ನೊಂದು ಇಟ್ಟು, ಪಿನಾಕ ಎಲ್ಲ ಇಟ್ಟು ನೀನು ಮಾಡಿದೆ. ಶಿವಯ್ಯ ಮೆಚ್ಕೊಂಡು ನಿನಗೆ ಅಸ್ತು ಅಂದಿರೋದು. ಅದಕ್ಕೆ ಇಷ್ಟು ಶಕ್ತಿ, ಇಷ್ಟು ಬಲ, ಇಂಥ ಆಚಾರ್ಯ ಪುತ್ರನಾಗಿ ಹುಟ್ಟಿರೋದು, ಇಂಥ ಚಿರಂಜೀವಿಯ ಸ್ಥಾನ ಪಡೆದಿರೋದು. ಆದರೆ ಅವರು ನಿನಗಿಂತಲೂ ಹೆಚ್ಚು ಪಡೆದಿರೋದು ಕಾರಣ ಏನಂದ್ರೆ, ಅವರು ಶಿವಲಿಂಗವನ್ನ ಸದಾ ಒಂದು ಆ ರೀತಿ ಮಾಡಿ ಪೂಜಿಸ್ತವ್ರು. ಅದಕ್ಕೆ ಶಿವನೇ ನಿಂತು ನಡೆಸ್ತಿದ್ದಾನೆ. ಅವರನ್ನು ಸೋಲಿಸಲು ಶಿವನ ಕೈಯಲ್ಲೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬೆಚ್ಚಮೋರೆ ಹಾಕೊಂಡು ಆಯ್ತು ಗುರುದೇವ ಅಂತ ಹೋಗ್ತಾನೆ. ಅವನಿಗೂ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಆದರೂ 18ನೇ ದಿನ ತನ್ನ ಕೆಲಸ ಮಾಡ್ತಾನೆ. ಮತ್ತೊಮ್ಮೆ ಅವನು ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡಿಬಿಡ್ತಾನೆ. ಏನ್ ಮಾಡ್ತೀರಿ? ಅವನು ಬುದ್ಧಿ ವಕ್ರ ಬುದ್ಧಿಯೇ. ಹಣೆಯಲ್ಲಿ ತಿಲಕ ಇದ್ದೇನು ಪ್ರಯೋಜನ, ಪಿಲಕ ಇದ್ದೇನು ಪ್ರಯೋಜನ, ಮಾಡಬಾರ್ದು ಮಾಡಿಬಿಟ್ಟ. ಅದಕ್ಕೆ ಅವನಿಗೆ ಶಾಪಗ್ರಸ್ತನಾಗಿ ಆಜನ್ಮ ಪರ್ಯಂತರವಾಗಿ ಬದುಕಿ ಹೋಗುವಂತ ಕೃಷ್ಣ ಶಾಪ ಕೊಡೋದು. ಇದು ನಡೆಯೋದು. ಅದರಿಂದ ಎಚ್ಚರಿಕೆ. ನಾನು ಅಂತ ಹೋದ್ರೆ
ಬಡದಾಕಿ ಬಿಡುತ್ತೆ. ಜಾಗರೂಕತೆ ಅಲ್ಲೆಲ್ಲೋ ಇನ್ನೊಂದು ಮಾಡಿಸ್ತಕ್ಕಂಥದ್ದಾಗುತ್ತೆ ಜಾಗರೂಕತೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಆ ಬುಧನ ಪ್ರಭಾವ, ಶುಕ್ರ ಪ್ರಭಾವ ಚೆನ್ನಾಗಿದೆ. ಬಂಗಾರ, ಬೆಳ್ಳಿ, ಆಭರಣ, ವೃತ್ತಿಪರವಾಗಿ ಶನಿ ಬೇರೆ ವಕ್ರವಾಗಿ ನಿಮ್ಮನ್ನೇ ನೋಡ್ತಿದ್ದಾನೆ. ರಾಹು ಬೇರೆ ಕುಳಿತಿರೋದು. ಒಂದು ದಿವಾನ್ ಆಗ್ಬೇಕು, ಇಲ್ಲ ದೊರೆ ಆಗ್ಬೇಕು, ಇಲ್ಲ ದಿವಾಳಿ ಆಗ್ಬೇಕು, ಮೂರಲ್ಲಿ ಒಂದು ಅಲ್ಲಿದೆ. ಏನೋ ಒಂದು ವಿಚಿತ್ರಗಳು ಕುಂಭಲಗ್ನ ಕುಂಭರಾಶಿ ನಡೀತಕ್ಕಂಥ ಪ್ರಮೇಯ. ಸೊ ಅಂಥದರ ಆರಂಭ ಈ ವಾರದಿಂದಲೇ ಆರಂಭ ಆಗತಕ್ಕಂಥದ್ದಾಗುತ್ತೆ. ಇಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಮೊದಲಿಗೆ ನಿಮ್ಮ ವೀಕ್ನೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅದ್ರ ಸುದ್ದಿಗೆ ಹೋಗ್ಬೇಡಿ, ಟಚ್ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ದೋಸ್ ಮಿಸ್ಟೇಕ್ಸ್. ನಿಮ್ ಗೆಲುವು ನಿಮ್ಮ ಕೈಯಲ್ಲಿದೆ, ಬಟ್ ನಿಮ್ಮ ವೀಕ್ನೆಸ್ ಕೆಲವೊಂದಿದೆ. ಆದ್ರೆ ಸುದ್ದಿಗೆ ಹೋಗ್ಬೇಡಿ, ಅದು ಬೇಡ, ಅವರು ಬೇಡ. ಪುತ್ರ ವ್ಯಾಮೋಹ ದೂರ ಇಟ್ಬಿಡಿ. ಪುತ್ರ ವ್ಯಾಮೋಹದಿಂದಲೇ ದ್ರೋಣಾಚಾರ್ಯರು ಯುದ್ಧಕ್ಕೆ ಬಂದಿತ್ತು. ಅವರಿಗೆ ರಾಜ್ಯ ಇನ್ನೊಂದಲ್ಲ, ನನ್ನ ಮಗನಿಗಿಲ್ಲೇನಾದ್ರೂ ನನ್ನ ನಂತರ ಅನ್ನೋ ಒಂದು ಆಸೆ. ಅದರಿಂದ ತಿದ್ದ ಉಪ್ಪಿಗೋಸ್ಕರ ನಿಂತ್ಕೋಬಿಟ್ರು. ಅದರಿಂದ ಪುತ್ರ ವ್ಯಾಮೋಹ, ಪುತ್ರಿ ವ್ಯಾಮೋಹ, ಇನ್ಯಾವುದು ವ್ಯಾಮೋಹದಿಂದ ನೋವು ತಿಂತೀರಿ, ಅದೊಂದು ನಿಮ್ಮ ನಿಯಂತ್ರಣವಿರಲಿ. ಬೇಡವೇ ಬೇಡ, ಅದ್ರ ಸುದ್ದಿಗೆ ಹೋಗ್ಬೇಡಿ, ಅದ್ರ ಹತ್ರಕ್ಕೂ ಹೋಗ್ಬೇಡಿ. ಇದನ್ನ ನಿಭಾಯಿಸಿ ಗೆಲುವು ನಿಮ್ಮದು. ಇನ್ನು ಮೀನ ರಾಶಿ ಬ್ಯೂಟಿಫುಲ್. ಯೋಚನೆ ಏನ್ ಮಾಡಬೇಡಿ. ಶನಿಯ ವಕ್ರಫಲ ಇದೆ, ತೊಂದರೆ ಏನಿಲ್ಲ. ಆದ್ರೆ ಗುರು ದಶಮ ಸ್ಥಾನವನ್ನು ನೋಡ್ತಿದ್ದೇನೆ, ಚಂದ್ರ ಲಾಭಸ್ಥಾನವನ್ನ ನೋಡ್ತಿದ್ದೇನೆ, ಬುಧ ಸ್ವಲ್ಪ ಪೂರ್ವ ಪುಣ್ಯ ಸ್ಥಾನದಲ್ಲಿರೋದ್ರಿಂದ ಕಂಚಿ, ಅಲ್ಲೇ ಏಕಾಂಬರೇಶ್ವರ, ವರದರಾಜ ಪೆರುಮಾಳ್ ಈ ಮೂರನ್ನ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಚಂದ್ರ, ಬುಧ, ಶನಿ, ಅಮ್ಮನವರ ಆರಾಧನೆ ಆಗಬೇಕು. ಎಲ್ಲಿ ಅಮ್ಮ ಇದ್ದಾಳೋ, ಎಲ್ಲಿ ಶ್ರೀನಿವಾಸರು ಇರ್ತಾರೋ, ಎಲ್ಲಿ ಶಿವಯ್ಯ ಇದ್ದಾನೋ ನೋಡಿ, ಚಂದ್ರ, ಬುಧ, ಶನಿ ಇದನ್ನ ನೋಡ್ಕೊಂಡು ಬನ್ನಿ. ಆ ಒಂದು ಮೀನ ರಾಶಿ, ಮೀನ ಲಗ್ನಕ್ಕೆ ಅಲ್ಲೊಂದು ದಾರಿ ಆಗುತ್ತೆ. ಏನೋ ಅಡ್ಡಿಗಳು, ಆತಂಕಗಳು, ಒದ್ದಾಟಗಳು, ಎಳೆದಾಟಗಳು, ನಿಮ್ಮ ಉದ್ಯೋಗ ಇದೆಲ್ಲ ನಡೀತಿದೆ. ಬುಧ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದೇನೋ ಮಾಡಿಸ್ತಾನೆ. ಈ ಒಂದು ಎರಡನೇ ಸಂಬಂಧದಿಂದ ಮಗು, ಗುಪ್ತವಾಗಿ ಮಗು, IVF ಮೂಲಕ ಮಗು, ಕೆಲವರು ಅನೈತಿಕವಾಗಿಯೂ ಮಗು ಮಾಡಿಟ್ಕೊಬಿಟ್ಟಿದ್ದಾರೆ ಮುಚ್ಚಿಟ್ಟು. ಈ ರೀತಿ ಬುಧನ ಪ್ರಭಾವ ಅಲ್ಲಿದ್ದರೆ ಮೀನ ರಾಶಿಯಲ್ಲೊಂದೆಡವಟ್ಟು. ಯಾರದೋ ಮಗುವಿಗೆ ಅಪ್ಪನಾಗಬೇಕು, ಅಮ್ಮನಾಗಬೇಕು ಅಂತ ಹೇಳ್ತಾರೆ. ಅಂಥದ್ದೊಂದು ದುಡುಕು ಏನೋ ಒಂದು ಮಾಡಿಸ್ತಾನೆ. ಯಾರದೋ ಎಡವಟ್ಟಿಗೆ ನೀವು ಸಿಕ್ಕಾಕೋಬೇಕು, ಇಲ್ಲ ಯಾವುದೋ ಒಂದು ಎಡವಟ್ಟಿಗೆ ನೀವು ಹೋಗಿ ಬೀಳ್ತೀರಿ. ಅತಿ ಆಸೆಯ, ದುರಾಸೆಯ, ನಿರಾಸೆಯ, ಏನೋ ಒಂದು. ಸೊ ಚಂದ್ರ, ಬುಧ, ಶನಿ, ಅದರ ಮುಂದ್ಗಡೆ ಬೇರೆ ರಾಹು ಕುಳಿತಿದ್ದಾನೆ, ನೆನಪಿಟ್ಟುಕೊಳ್ಳಿ. ಕಾಂಟ್ರವರ್ಷಿಯಲ್ ಪರ್ಸನ್, ಸಮ್ ಕಾಂಟ್ರವರ್ಷಿಯಲ್ ವ್ಯವಹಾರವೋ, ವ್ಯಾಪಾರವೋ, ಈ ಥರದೊಂದು ನಿರ್ಧಾರಗಳು, ಒಂದು ಎಡವಟ್ಟನ್ನ ನಾನು ನೋಡ್ತಿದ್ದೇನೆ. ಮೀನ ರಾಶಿ ಕೆಲವು ವ್ಯಕ್ತಿಗಳನ್ನ ನಾನು ನೋಡಿದ್ದೇನೆ. ಒಬ್ಬ ಬಹುದೊಡ್ಡ ಬರವಣಿಗೆ ಕರ್ತ, ದಂತಕತೆ, ಈ ಹ್ಯಾಡ್ ಸಮಥಿಂಗ್. ಆಮೇಲೆ ಅವರೇ ರಿವೀಲ್ ಮಾಡ್ತಾರೆ, ಏನೋ ಒಂದು ಕಾಂಟ್ರವರ್ಸಿ ಆಗ್ಬಿಟ್ಟು, ಹೌದು ನನಗೊಂದು ಎರಡನೇ ಬದುಕು, ಎರಡನೇ ಮಗು, ಎರಡನೇ ಜೀವನ ಅಂತ ಹೇಳ್ತಾರೆ. ಎಸ್, ಸೊ ಅಲ್ಲಿದೆ ಮೀನ ರಾಶಿ. ಅದರಿಂದ ಚಂದ್ರ ಅಮ್ಮ, ಬುಧ ಶ್ರೀನಿವಾಸ, ಶನಿ ಶಿವ. ಸೊ ಈ ಮೂರಕ್ಕೂ ಸಂಬಂಧಿತ ಏಕಸ್ಥಳ ನನ್ನ ಕಾಂಚೀಪುರಂ, ನನ್ನ ಒಂದು ಪ್ರಾಣಶಕ್ತಿ, ದೈವಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಒಮ್ಮೆ ಹೋಗಿ ಬರ್ಲಿಕ್ಕೆ ಟ್ರೈ ಮಾಡಿ, ಅಲ್ಲೊಂದು ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಮಿಕ್ಕಂತ ಏನು ತೊಂದರೆಗಳಿಲ್ಲ. ಊಟ, ಬಟ್ಟೆ ವ್ಯವಸ್ಥೆ, ಓಡಾಟ, ಸುತ್ತಾಟ, ಒಳ್ಳೆ ವಿಶೇಷ ಭೋಜನ, ಬಟ್ಟೆ ಎಲ್ಲ ಧರಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.